ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೆಚ್ಚಿನ ಎಂ ಸೂರ್ಯ ಕಿರಣ್. ಸೊ ಜನರಲಿ ನಾವು ಫಸ್ಟ್ ಪಾಡ್ಕಾಸ್ಟ್ ಎಲ್ಲರೂ ಕೇಳಿರ್ತೀರಾ. ನಾನು ನನ್ನ ಫ್ರೆಂಡ್ ಸುಮಂತು ಕೆರಿಯರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿರ್ತೀವಿ. ಸೊ ಜನರಲಿ ಎವ್ರಿ ವೀಕೆಂಡ್ ನಾವು ಏನು ಮಾಡ್ತೀವಿ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಇನ್ ಜನರಲ್ ವಿಲ್ ಜಸ್ಟ್ ಕ್ಯಾಚ್ ಅಪ್ ಫಾರ್ ಅ ಟೀ ಆರ್ ಅ ಕಾಫಿ ಬ್ರೇಕ್ ಎವ್ರಿ ಈವ್ನಿಂಗ್. ಸೊ ಸ್ಯಾಟರ್ಡೆ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಬೇಸ್ಡ್ ಆನ್ ಮೈ ಫ್ರೆಂಡ್ಸ್ ಫ್ರೀಕ್ವೆನ್ಸಿ ಅನ್ನೋ ತೀರಾ ಪಾಲಿಶ್ ಆಯಿತು. ಬಟ್ ಆದರೂ ನಾವು ಗ್ಯಾದರ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಗ್ಯಾದರ್ ಆಗಲೇಬೇಕು. ಸೊ ಹಿಂಗಿರುತ್ತೆ. ಸೊ ಇದರ ಮೇನ್ ಕ್ಯಾರೆಕ್ಟರ್ಸ್ ಒಳ್ಳೆ ಡ್ರಾಮಾದಲ್ಲಿ ಹೇಳ್ತಾ ನೋಡಿ. ಸೊ ನಾವು ಫ್ರೆಂಡ್ಸ್ ಹೆಂಗಿದೆ ಪವರ್ ಆಫ್ ಗರ್ಲ್ಸ್ ಹೆಂಗಂತ ಅದರ ಪವರ್ ಆಫ್ ಬಾಯ್ಸ್. ಜನರಲ್ ಆಗಿ ನಾನು ಸುಮಂತು, ಪ್ರವೀಣು, ಚಂದನ್ ಅಂತ ಈ 4 ಜನ ನಾವು ಕನ್ಸಿಸ್ಟೆಂಟಾಗಿ ಗ್ಯಾದರ್ ಆಗ್ತೀವಿ. ಸೊ ಗ್ಯಾದರ್ ಆದಾಗ ನಾವೇನು ಮಾಡ್ತೀವಿ ಅಂದರೆ, ಜನರಲಿ ಎಲ್ಲರೂ ಥರ ನಾವು ವೇರಿಯಸ್ ಟಾಪಿಕ್ಸ್ ಮಾತಾಡ್ತೀವಿ. ಸೊ ಇವತ್ತು ಸುಮಂತ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಹೇಳೋದಂದರೆ, ಊಟದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಪೊಲವ್ ಅಂತ ಏನೋ ಒಂದು ಕಂಟ್ರಿ ಐಲ್ಯಾಂಡು, ಓಷನಿಕ್ ಐಲ್ಯಾಂಡ್ ಅಂತ ಏನು ಹೇಳಿದ್ದಾರೆ. ನಿಜ ಪ್ರವೀಣ್ ಸುಮಂತ್ ಅದು ಏನು ಪೊಲವ್ ಐಲ್ಯಾಂಡ್, ಸ್ವಲ್ಪ ಅದ್ರ ಬಗ್ಗೆ ಹೇಳೋದು, ಅದು ಏನಂತ ನಾವು ಅದೇ ಕೇಳ್ತಾ ಇದ್ವಿ, ಮಾತಾಡೋದಿದ್ದೀನಿ ಪೊಲವ್ ಅದು. ಹಾಯ್ ಗೈಸ್, ಬೆಳಗ್ಗೆ ಎಲ್ಲ ನಾನು ಇಂಗ್ಲೀಷಲ್ಲಿ ಹೆವಿ ಫಾರ್ಮಲ್ ಆಗಿ ಮಾತಾಡಿದೆ ಅಂತ ಮತ್ತೆ ಕೂರ್ಸೋರು ನನ್ನನ್ನು. ಹಿಂಗೆ ಪಲಾವ್ ಅಂತ ಏನೋ ಒಂದು ಹೇಳಿದೆ. ಏನು ಅಂತಂದರೆ ಅದೊಂದು ಓಷನಿಕ್ ಐಲ್ಯಾಂಡು ಅಷ್ಟೇ, ಅದರಲ್ಲಿ ಎಕ್ಸ್ಟ್ರಾ ಅಡಿಷನ್ ಏನೂ ಇಲ್ಲ. ಅದ್ರ ಪಕ್ಕದಲ್ಲಿ ಮಾರ್ಷಲ್ ಐಲ್ಯಾಂಡ್ ಅಂತಲೂ ಒಂದಿದೆ. ಇಷ್ಟ ಆದರೆ ಹೋಗಿ ಬನ್ನಿ ಅಲ್ಲಿ ಯಾರಾದರೂ ಅಷ್ಟೇ. ಮಾರ್ಷಲ್ ಐಲ್ಯಾಂಡ್ಸ್. ಅದಾದ್ಮೇಲೆ ಇನ್ನೊಂದು ವೆರೈಟಿ ಏನು ನಾವು ಮಾತಾಡ್ತಿದ್ದು ಅಂತಂದ್ರೆ, ಇಂಗ್ಲೀಷು ತುಕಾಲಿ ಲ್ಯಾಂಗ್ವೇಜ್ ಅಂತ ಬೈಕೊಂಡ್ ಬರ್ತಾ ಇದ್ವಿ. ನಾನು ಇಂಗ್ಲೀಷ್ ಮಾತಾಡಿದೆ ಅಂತ ಇಂಗ್ಲೀಷ್ ಟಾಪಿಕ್ಗೆ ಹಾಕೊಂಡು ಉಚ್ತಾ ಇದ್ರು. ಏನು ಅಂತ ಅಂದ್ರೆ, ಅದು ಕಿರಿಬಾಟಿ ಐಲ್ಯಾಂಡ್ ಅಂತಾನು ಒಂದಿದೆ. ಜನರಲಿ ಫಾರ್ ಯುವರ್ ಇನ್ಫಾರ್ಮೇಶನ್, ನಮ್ಮ ನ್ಯೂ ಇಯರ್ ಫಸ್ಟ್ ಕಂಟ್ರಿ ಸೆಲೆಬ್ರೇಟ್ ಮಾಡಿದ್ದು ಐಲ್ಯಾಂಡ್ ಅಥವಾ ಕಂಟ್ರಿ ಯಾವುದು ಅಂತಂದ್ರೆ ಇಟ್ ಇಸ್ ಕಿರಿಬಾಟಿ ಐಲ್ಯಾಂಡ್. ಬಟ್ ಅದು ಕಿರಿಬಾಟಿ ಅಲ್ಲ, ಕಿರಿಬಾ ಅಂತ ಕರಿಬೇಕು ಅಂತ ಇವ್ರಿಗೆಲ್ಲ ಹೇಳ್ತಿದ್ದೆ. ಹಂಗೆ ಪಲಾವು, ಮಾರ್ಷಲ್ ಐಲ್ಯಾಂಡ್ ಅಂತೆಲ್ಲ ಹೇಳಿದೆ ಅಷ್ಟೇ ಗುರು. ನೀವೆಲ್ಲ ತಿಳ್ಕೊಬೋದು ಒಂದು ಜಾಗ್ರಫಿಕಲ್ ಏನು ಸ್ಟ್ರಾಂಗು ಅಂತ. ನಾವು ಸ್ವಲ್ಪ ಜಾಗ್ರಫಿಕಲ್ ಸ್ಟ್ರಾಂಗೇ, ಬಟ್ ಇಂಡಿಯಾಲೇ ಇಲ್ಲ, ಕರ್ನಾಟಕದಲ್ಲಿ ಇಲ್ಲ, ಬೆಂಗಳೂರಲ್ಲೇ ನಾವು ಉಳ್ಕೊಂಡ್ಬಿಡ್ತೀವಿ. ಸೊ ಇವತ್ತು ತಿರುವಣ್ಣಾಮಲೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ? ಹೌದು, ದಟ್ಸ್ ಒನ್ ಆಫ್ ಮೈ ಅಬೋರ್ಡ್. ಸೊ ತಿರುವಣ್ಣಾಮಲೆ, ಅದ್ರ ಬಗ್ಗೆ ನಾವು ಮಾತಾಡಿದೆ. ಅದ್ರ ಬಗ್ಗೆ ಒಂದು ಸೀರೀಸ್ ಇದೆ, ಪಾಡ್ಕಾಸ್ಟ್ ಇದೆ, ಸೊ ಅದು ಬರುತ್ತೆ. ಸೊ ಮೇನ್ ಇವತ್ತು ಏನು ಬರೋಣ ಅಂದರೆ, ಜನರಲ್ ಈ ಥರ ಇದೊಂದು ಕಂಟ್ರಿ ಇದು ಮುಗೀತಾ. ಸೊ ಇವತ್ತು ನನ್ನ ಫ್ರೆಂಡ್ ಪ್ರವೀಣ್ ಮೇನ್ ಏನು ಗೊತ್ತಾ, ಇವತ್ತು ಜಿಮ್ಗೆ ಹೋಗಿಲ್ಲ. ಅವ್ನು ಯಾಕೆ ಹೋಗಿಲ್ಲ ಅಂತ ಅವನೇ ಹೇಳ್ತಾನೆ, ಕೇಳಿ. ಎಲ್ರಿಗೂ ನಮಸ್ಕಾರ. ಹೊಸ ಎಂಟ್ರಿ ಪಾಡ್ಕಾಸ್ಟ್ಗೆ. ಆದಷ್ಟು ನ್ಯಾಚುರಲ್ ಆಗಿ ರಿಯಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಏನಿಲ್ಲ ರೀ, ಇಷ್ಟೇ ಸಿಂಪಲ್. ನೆನ್ನೆ ನೈಟ್ ಲೇಟ್ ಆಯಿತು, ಬೆಳಗ್ಗೆ ಜಿಮ್ಗೆ ಹೋಗಿಲ್ಲ ಅಷ್ಟೇ. ಆಯ್ತಪ್ಪ, ನಂದಾಯಿತು, ಕಂಟಿನ್ಯೂ ಮಾಡಿ. ಹೌದಾ, ಚಂದನ್ ಅಂತ ನಮ್ಮೊಬ್ರು ಇದ್ದಾರೆ. ಅವ್ರನ್ನ ನಾವು CSP ಅಂತ ಕರಿತೀವಿ. ನಮ್ಮ ಗ್ಯಾಂಗಿನ ಒಂದು ದೊಡ್ಡಪ್ಪ ಅಂತಲೇ ಹೇಳ್ಬೋದು. ಅವರು ತೀರಾ ಪಾರಂಪರಿಕದಿಂದ ನಮ್ಮ ಗ್ಯಾಂಗ್ನ ಕಟ್ಟಿ ಬೆಳೆದಂಥವ್ರು. ಸೊ ಅವರು ಒಂದು 2 ಮಾತುಗಳು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದೀರಾ ಗೊತ್ತಿಲ್ಲ. ನಾರ್ಮಲ್ ಆಗಿ ನಾವು ಸಿಕ್ಕಿದಾಗೆಲ್ಲ ನಾರ್ಮಲ್ ವರ್ಡ್ಸ್ ಬರೋ ಥರ ಬರ್ತಾ ಇಲ್ಲ. ಸೊ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ನಮ್ಗೂ. ನಾನು ನಾರ್ಮಲ್ ಆಗಿ ಮಾತಾಡೋದು ಟ್ರೈ ಮಾಡ್ತಾ ಇದೀನಿ ಇವಾಗ. ಮಾರ್ನಿಂಗ್ ಸ್ವಲ್ಪ ಓವರ್ ಆಕ್ಟಿಂಗ್ ಇತ್ತು, ಅದಕ್ಕೆ ಮತ್ತೆ ಕೂರ್ಸಿದೀರಾ ಅಂತ ಹೇಳಾಗಿದೆ. ಇಂಟ್ರೊಡಕ್ಷನ್ ಬೇಡವಾಗಿತ್ತೇನೋಪ್ಪ. ಇಲ್ಲಪ್ಪ, ಕೇಳೋರು ನಿಮಗೆ ಇರ್ಲಿ ಅಂತ ಅನ್ಕೊಂಡಿದ್ದು. ಬಟ್ ಇನ್ಮೇಲೆ ಇನ್ಫಾರ್ಮಲ್ಲೇ. ಫಸ್ಟ್ ಪರಿಚಯ ಯಾವತ್ತಿದ್ರೂ ಫಾರ್ಮಲ್ ಆಗಿರುತ್ತೆ, ಹೋಗ್ತಾ ಒಂದು ಇನ್ಫಾರ್ಮಲ್ ಆಗುತ್ತೆ. ಇವಾಗ ಮ್ಯಾಟ್ರ್ ಏನು ಅಂತಂದ್ರೆ, ಈ ಚಂದನ್ ಅನ್ನೋ ಅಂತ ವ್ಯಕ್ತಿ ನಮ್ಮನ್ನೆಲ್ಲ ಗುಡ್ಡೆ ಹಾಕ್ತಿರ್ತಾನೆ. ಏನಕ್ಕೆ ಅಂತ ನಮ್ಗೆ ಉತ್ತರ ಬೇಕು ಇವತ್ತು, ದಯವಿಟ್ಟು ಹೇಳಿ. ಅಲ್ಲ, ಗುಡ್ ಡೇ ಮಾಡ್ಕೊಂಡು ಗುಡ್ ಮಾರ್ನಿಂಗ್ ಹೇಳೋದು ಅಷ್ಟೇ. ಆದ್ರೆ ಗುಡ್ ನೈಟ್ ಅಲ್ಲಿ ಪಾಡ್ಕಾಸ್ಟ್ ನಡೀತಿದೆ ಗೈಸ್. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದೀನಿ ಗೈಸ್. ಓಕೆ, ನೆಕ್ಸ್ಟ್ ಟಾಪಿಕ್ ಬಾಸ್. ಜನರಲಿ ಫಿಟ್ನೆಸ್ ಬಗ್ಗೆ ನಾನು ಹೋಗ್ತೀನಿ. ನೋಡಿದ್ರೆ ಈ ಸೌಂಡ್ ಯಾರಂತ ಕಂಡಿದ್ದೀರಿ ಒಂದು ನಿಮಿಷ, ಅದಂದ್ರೆ ಚಂದನ್ದು. ಈಗಿನ ಕರೆಂಟ್ ಟ್ರೆಂಡಲ್ಲಿ ಬಂದ್ಬಿಟ್ಟು ಹಳೇ ಕಾಲದ ಫೋನ್ ರಿಂಗ್ ಟೋನ್ ಅವ್ನು ಒಬ್ಬನೇ ಇಟ್ಕೊಂಡ್ರು ನನ್ನ ಲೆಕ್ಕದಲ್ಲಿ. ಇದಕ್ಕಂತ ನಾವು ಉದ್ದಿದ್ದೀವಿ, ಬಟ್ ಅವನು ತಲೆಗೆ ಹಾಕೊಳ್ಳೋ ಸೀನ್ ಇಲ್ಲ. ಅದಕ್ಕೆ ದೊಡ್ಡಪ್ಪ ನೋಡಿದ್ರೆ ಅಲ್ಲೇ ಗೊತ್ತಾಗೋದು ಇಂಥ ದೊಡ್ಡಪ್ಪ ಅಂತ. ನೀವು ಹೊಸ ಒಳ್ಳೊಳ್ಳೆ ಟೇಸ್ಟ್ ಬಿರಿಯಾನಿ ರೆಸಿಪಿ ಇಲ್ಲ ಬೇಕು ಅಂದರೆ ಚಂದನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅವ್ನ ಕಾಂಟ್ಯಾಕ್ಟ್ ನಂಬರ್ನ ಅಂತ ಮಾತ್ರ ಅನ್ಕೊಬೇಡಿ. ನೀವು ತಿರ್ಗಾ ನಾವು ಪಾಡ್ಕಾಸ್ಟಲ್ಲಿ ಅವ್ನು ರೆಸಿಪಿಗಳು ಹೇಳ್ತಾನೆ, ನಾವು ಅದನ್ನು ತಿಳಿಸ್ಕೊಡ್ತೀವಿ. ಜನರಲಾಗಿ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಫಿಟ್ನೆಸ್ ಬಗ್ಗೆ ರೀಸೆಂಟ್ ನ್ಯೂ ರೆಸೊಲ್ಯೂಷನ್ ಅಂತ ನಾವು ಫಿಟ್ನೆಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. ನಮಗಿನ್ನ ಮುಂಚೆನೇ ಪ್ರವೀಣ್ ಮತ್ತು ಚಂದನು ದೇ ಆರ್ ವೆರಿ ಎಂಥ್ಯೂಸಿಯಾಸ್ಟಿಕ್. ಮತ್ತು ಜಿಮ್ಗೆಲ್ಲ ಹೋಗ್ತಾ ಇದ್ರು. ನಮಗೂ ಜಿಮ್ ಬೇಕು ಸೇರಬೇಕಾಗುತ್ತೆ ಆಸೆ, ಬಟ್ ಏನು ಮಾಡೋದು, ಫಿನಾನ್ಷಿಯಲ್ ಕನ್ಸ್ಟ್ರೈನ್, ನಾವು ಮಾಡೋಕ್ಕಾಗಿಲ್ಲ. ರೆಸೊಲ್ಯೂಷನ್ ಹುಮ್ಮಸ್ಸಲ್ಲಿ ತೊಗೊತೀವಿ. ನಾನು ಸುಮಂತೆಲ್ಲ ಹೆವಿಯಾಗಿ ತೊಗೊಂಡಿದ್ವಿ, ಎಂಥ್ಯೂಸಿಯಾಸ್ಟಿಕ್ ಆದ್ವಿ. ಇನ್ನೇನು ಡಂಬಲ್ ಹಿಡಿಬೇಕು, ಬೈಸಸ್ ಬೆಳೆಸಬೇಕು, ಬಾಡಿ ಫಿಟ್ಟಾಗಿ ಆಗಬೇಕು, 6 ಪ್ಯಾಕ್ ಫೋಟೋ ತೆಗಿಬೇಕು ಅನ್ನೋ ರೇಂಜಿಗಿದ್ವಿ. ಬಟ್ ಏನು ಮಾಡೋದು, ಫಿನಾನ್ಷಿಯಲ್ ಕನ್ಸ್ಟ್ರೈನಿಂದ ಆಗಿಲ್ಲ. ಸೊ ಚಂದನ್ ತೀರಾ ನಮಗೆ ಏನು ಕೊಟ್ಟ, ಪ್ರೋತ್ಸಾಹ ಕೊಟ್ಟ. ಪ್ರವೀಣ್ ಬಂದ್ಬಿಟ್ಟು ಒಂದು 1 ಮಂತ್ ಆಯ್ತೇನಾ, ಆಲ್ಮೋಸ್ಟ್ 2 months. 2 ಮಂತ್ಸಿಂದ ಜಿಮ್ ಮಾಡ್ತಾ ಇದ್ದಾನೆ. ಅವ್ನು ವರ್ಕೌಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವ್ನು ವರ್ಕೌಟ್ ಎಕ್ಸ್ಪೀರಿಯನ್ಸ್ ಕೇಳ್ತಾನೆ ನೋಡಿ, ಹೆಂಗಿತ್ತು ಅವ್ನು ಜಿಮ್ಮಲ್ಲಿ, ಹೆಂಗಿದೆ, ಹೆಂಗೆ ಬೆಳವಣಿಗೆ ಹೆಂಗಿದೆ ಅಂತ ಸುಮ್ಮನೆ ಹೇಳ್ತಾನೆ ನೋಡಿ. ಸೊ ಸ್ಟಾರ್ಟಿಂಗ್ ಹೆಂಗೆ ಅಂದರೆ, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇರೋರಲ್ಲ,
ಅವ್ರು ಬಂದಾಗೆಲ್ಲ ಸ್ವಲ್ಪ ಚೆನ್ನಾಗಿ ಫಿಟ್ಟಾಗಿ ಕಾಣಿಸೋರು. ನಾವು ಸ್ವಲ್ಪ ಗೊತ್ತಲ್ಲ ಫ್ಯಾಮಿಲಿ ಮ್ಯಾನ್ ಥರ ಎಲ್ಲ ಫ್ಯಾಮಿಲಿ ಪ್ಯಾಕ್ ಊದಿಸ್ಕೊಂಡು ಹಾಕೊಂಡು ಅಷ್ಟೇ ಹೆಂಗ್ ಹೋಗ್ತಾ ಇದ್ವಿ. ನೋಡಿದವರೆಲ್ಲ ತುಂಬಾ ಚೆನ್ನಾಗಿದ್ಯಪ್ಪ, ಬೇಗ ಇನ್ನೊಂಚೂರು ಜಾಸ್ತಿ ದಪ್ಪ ಆಗು ಅನ್ನೋರು. ಸೊ ಅದು ಹಂಗೆ ಅಲ್ಲಲ್ಲೇ ಆಗ್ತಾ ಬರ್ತಾ ಇತ್ತು. ಹೀಗೆ ನನ್ನ ಫ್ರೆಂಡ್ಸ್ ಅಂತಾನು ಜಾಯ್ನ್ ಆಗಿದ್ದ. ಸೊ ಅವ್ನು ಸ್ಟಾರ್ಟ್ ಮಾಡಿದ್ ನೋಡಿ ನನಗೊಂಥರ ಇನ್ಸ್ಪೈರ್ ಆಯಿತು. ಅವನು ಅಷ್ಟು ವರ್ಷ ಮಾಡಿದ್ದೆ, ಸ್ಕೂಲಲ್ಲೇ ಯೋಗ ಮಾಡಿಲ್ಲ ಅವನು. ಈಗ ಸಡನ್ನಾಗಿ ಜಿಮ್ ಸ್ಟಾರ್ಟ್ ಮಾಡಿದನಲ್ಲ, ಅದು ತುಂಬ ಖುಷಿ ಆಯಿತು ನನಗೆ. ಸೊ ಹೋಗಿ ನೋಡಿದೆ ಜಿಮ್ಮು. ನನಗೆ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇತ್ತು ಮುಂಚೆನೆ, ಜಿಮ್ಗೆ ಹೋಗ್ಬೇಕಂದ್ರೆ ಹೆಂಗಿರ್ತಾರೆ, ಯಾರು ಅಷ್ಟು ಫ್ರೆಂಡ್ಸ್ ಇರಲ್ಲ, ಯಾವ ಥರ ಇರುತ್ತೆ ಅಂತ. ಬಟ್ ಒನ್ಸ್ ಹೋಗಿ ಜಾಯ್ನ್ ಆದ್ಮೇಲೆ 1 ಮಂತ್ ಆದ್ಮೇಲೆ ನನಗೆ ಅದೊಂಥರ ಅಡಿಕ್ಷನ್ ಥರ ಆಯಿತು. ಸೊ ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ವಿ. ವೆಯ್ಟ್ ಲಾಸ್ ಅಂತೂ ಆಗಿದ್ದಾನೆ ಆಡಿಯನ್ಸ್, ಅದಂತೂ ವೆಯ್ಟ್ ಲಾಸ್ ಚೆನ್ನಾಗಿ ಆಗಿದ್ದಾನೆ. ಈಸ್ ಹ್ಯಾವಿಂಗ್ ಮೇಂಟೈನಿಂಗ್ ಅ ಗುಡ್ ಫಿಸಿಕ್, ಅದು ಮಾತ್ರ ಹೇಳಲೇಬೇಕು. 4 kg ಕಮ್ಮಿ ಇವರಿಬ್ರು ಬ್ಯಾಕ್ ಗ್ರೌಂಡ್ ಇಂದ ಹೇಳ್ತಾ ಇದೀನಿ 4 kg ಅಂತೆ. CSP ಆಮೇಲೆ ಪ್ರವೀಣ್ದು ರಿಯಲ್ ಆಗಿ ಏನೇನು ಆಕ್ಚುಯಲ್ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಅವ್ರು ಮಾಡಿರೋ ವರ್ಕೌಟ್ ಇಂದ. ಸೊ ನೀವು ಇಫ್ ಪಾಸಿಬಲ್ ಹೋಗಿ ಸೇರ್ಕೊಳ್ಳಿ ಅದರ ಜಿಮ್ಗೆ. ಬೋರ್ಡ್ ಅದೇ ಏನ್ ಗೊತ್ತಾ ಮಾಡಿ, ಮೇನು ಆನ್ಯಲ್ ಮೆಂಬರ್ಶಿಪ್ ಮಾತ್ರ ತೊಗೊಂಡ್ರೆ ದೊಡ್ಡ ಸ್ಕ್ಯಾಮ್ ಅಂತ ನಾನು ಅನ್ಕೊಂಡು. ಯಾಕಂದ್ರೆ ಸ್ಟಾರ್ಟಿಂಗ್ ಇರೋ ಜೋಶ್ ನಮ್ಗೆ ಆಮೇಲೆ ಇರಲ್ಲ. ಬೆಸ್ಟ್ 1 ಮಂತ್ ಸೇರ್ಕೊಳ್ಳಿ, ಕ್ವಾರ್ಟರ್ ಅಂದ್ರೆ 3 ಮಂತ್ಸ್ ಅಪ್ಪ, ಎಣ್ಣೆ ಅಲ್ಲ ಸರಿನಾ. 3 ಮಂತ್ಸ್ ಸೇರ್ಕೊಳ್ಳಿ ನೋಡಿ, ಆಮೇಲೆ ನೀವು ನೋಡಿ ಆನ್ಯಲ್ ಮೆಂಬರ್ಶಿಪ್ ಅವ್ರು ಮಾಡಿರೋದು. ಬಟ್ ಅವ್ರ ಮೈಂಡ್ ಸೆಟ್ ಹಂಗಿದ್ಯಪ್ಪ, ನಾವೆಲ್ಲ ರೆಗ್ಯುಲರ್ ಏನಂತಾರೆ ನಮ್ಗೆ ಒಂದೊಂದು ತಿಂಗಳು ಸಾಕು ಅಷ್ಟೇ ಹಂಗೇನೆ ಇರೋದು. ಯಾಕಂದ್ರೆ ರನ್ನಿಂಗ್ ದ ಮಿಷಿನ್ ಲೈಫು ಒಂಥರ ಅದೇನೋ ಸೈಕ್ ಬಿಡಿ, ಅದು ಬೇರೆ. ಮತ್ತೆ ಇದು ಚಂದನ್ ಏನೋ ಹೇಳ್ಬೇಕು ಅನ್ಕೊಂಡಿದ್ದ, ಏನೋ ಯಾವ ಥರ ಅನ್ಸ್ಕೊಬೇಕು ಅನ್ಕೊಂಡಿದ್ದ. AI ಅಲ್ಲಿ ಇವಾಗೆಲ್ಲ ವಿಷ್ಣು ದಾದಾ ಫೋಟೋ, ರಾಜ್ಕುಮಾರ್ ಫೋಟೋ ಎಲ್ಲ ತೀರಾ ಅಡ್ವಾನ್ಸ್ ಆಗಿ ಬರ್ತಿದೆ. ಫೋಟೋ ತುಂಬಾ ರಿಯಲಿಸ್ಟಿಕ್ ಆಗಿ ಬರ್ತಿದೆ ಅಂತ ಹೇಳ್ತಾ ಇದ್ದ. ಅದ್ರ ಬಗ್ಗೆ ಯಾವ್ದೋ 2-3 ಫೋಟೋ ನೋಡಿದಂತ ಅದ್ರ ಬಗ್ಗೆ ಹೇಳ್ತಾನೆ. ಇವಾಗ ಟೆಕ್ನಾಲಜಿ ಹೆಂಗ್ ಮುಂದೆ ಬಂದಿದೆ ಅಂದ್ರೆ, ಸೊ ಮಾತಾಡು. ಆ ಥರ ದೊಡ್ಡ ಆಕ್ಟರ್ಸ್ನೆಲ್ಲ ನಾವು ಒಳ್ಳೆ HD ಕ್ವಾಲಿಟಿ 4K ಎಲ್ಲ ನೋಡೋ ಅಂತ ಒಂದು ಜೋರಾಗಿ ಮಾತಾಡ್ಬೇಕು ಅಲ್ವಾ ಬಸ್. ನೋಡಿ ಚಂದನ್ ಜೋರಾಗಿ ಮಾತಾಡೋ. ಓಕೆ ಹಂಗ್ ಕ್ಲಿಯರ್ ಆಗಿ ಮಾತಾಡ್ಬೇಕು. ನಮ್ಗೆ ಹಂಗ್ ಜೋಶಲ್ಲಿ ಇದೀವಿ, ನೀನ್ ಒಳ್ಳೆ ಸರಿ ಬಸ್. ಕಾಮ ಇವಾಗ ಗಾಯ್ಸ್, ಈ ನನ್ ಮಗ ಸುಮ್ನೆ ನಿಧಾನಕ್ಕೆ ಮಾತಾಡ್ತಾನೆ, ಸಿಕ್ಕಿದ್ರೆ ಕಾಲು ಎಳಿತಾನೆ ಇರ್ತಾನೆ. ಮಾತಾಡಪ್ಪ, ಮಾತಾಡಿ ದಯವಿಟ್ಟು. AI ಇವಾಗ ಟೆಕ್ನಾಲಜಿ ಹೆಂಗ್ ಬಂದಿದೆ ಅಂದ್ರೆ, ಒಳ್ಳೆ ರಾಜ್ಕುಮಾರ್ ಫೋಟೋ ಆಗಿರ್ಬೋದು, ವಿಷ್ಣುವರ್ಧನ್ ಫೋಟೋ ಆಗಿರ್ಬೋದು, ಅಥವಾ ವಿಡಿಯೋ ಆಗಿರ್ಬೋದು, ತುಂಬ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನಾವು ಹೈ ಕ್ವಾಲಿಟಿ 4K ನೋಡಿರಲಿಲ್ಲ. ಯಾವುದೇ 1999 2000 ಮೂವೀಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಅಂದರೆ ಅಷ್ಟು ಫೇಸ್ ಒಂದು ಆ ಯೂಸ್ ಮಾಡಿರೋ ಕ್ಯಾಮ್ರಾ ಆಗಿರ್ಬೋದು, ಬಟ್ ಅದು ಕ್ವಾಲಿಟಿ ಅಷ್ಟೊಂದು ಇರಲಿಲ್ಲ. ಬಟ್ ಇವಾಗ ನಾವು AI ಮುಖಾಂತರ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ ಥರ ಆ್ಯಕ್ಟರ್ಸ್ನ ಒಳ್ಳೆ ಪ್ರೆಸೆಂಟ್ ಮಾಡಿರ್ತಾರೆ AI ಆಗಿರ್ಬೋದು. ಆದರೆ ರೀಸೆಂಟಾಗಿ ಬರ್ತಾ ಇರೋ ಅಂಬರೀಷ್ ಆಗಿರ್ಬೋದು, ಅಂಬರೀಷ್ದು ರೀಸೆಂಟಾಗಿ ಬಂತು. ಯಾರೋ ಒಬ್ರು ದೀಪು ಅನ್ನೋರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ರು. ಅದನ್ನು ಎಡಿಟ್ ಮಾಡಿ ಅವ್ರ ಪ್ರೊಫೈಲಲ್ಲಿ ಹಾಕೊಂಡಾಗ ನೋಡೋಕೆ ಒಂಥರ ಖುಷಿ ಆ ಥರ ಆ್ಯಕ್ಟರ್ಸ್ಗಳನ್ನ. ಆ ಮೂಮೆಂಟ್ಸ್ ತುಂಬ ರಿಲಿ ಮಾಡುತ್ತೆ. ಆ ಮೂಮೆಂಟ್ಸ್ ಆ ಥರದ್ದೆಲ್ಲ ನೋಡ್ತಾ ಇದ್ರೆ ರಿಯಲಿಸ್ಟಿಕ್ ಅಂತಾನೆ ಅನ್ಸುತ್ತೆ. ಅಷ್ಟು ಇವಾಗ ಟೆಕ್ನಾಲಜಿ ಹೆಂಗಾಗಿದೆ ಅಂದರೆ, ಒಬ್ಬ ಮನುಷ್ಯ ತೀರೋದ್ರೂ ಅವ್ರನ್ನ ಸ್ಟಾರ್ ಥರ ನೋಡಿಕೊಂಡು ಅವ್ರನ್ನ ವಾಪಸ್ ಕರ್ಕೊಂಬರೋ ಒಂದು ಅಧಿಕಾರ, ಒಂದು ಎಲ್ಲ ಪವರ್ ಇರೋದು AI ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ಇಲ್ಲ. ಕರೆಕ್ಟ್. ನಮ್ಮ ಪ್ರವೀಣ್ ನಾವೆಲ್ಲರೂ ಪಿ ಬಾಸ್ ಅಂತ ಕರಿತೀವಿ. ಅವ್ನು ರೀಸೆಂಟಾಗಿ 1 ಮಂತ್ ಬ್ಯಾಕ್ ಏನೋ ದಾದಾದು ಒಂದು ಸ್ಟೇಟಸ್ ಹಾಕೊಂಡಿದ್ದ. ನೀವೆಲ್ಲರೂ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ದಾದಾ ಬುಲೆಟ್ ಓಡಿಸ್ಕೊಂಡು ಬರೋದು, ಅದನ್ನ ಜನರೇಟಿವ್ ಆಗಿ ಮಾಡಿರ್ತಾರೆ. ಕಡ ಬಂದ್ಬಿಟ್ಟು ಸರಿ ಮಾಡಿಸ್ಕೊಳ್ಳೋದು, ದಾದಾ ಬಂದ್ಬಿಟ್ಟು ಬುಲೆಟ್ ಓಡಿಸ್ಕೊಂಡು ಬರೋದು, ಮೈಸೂರು ಬ್ಯಾಕ್ ಗ್ರೌಂಡ್ ಸಮಥಿಂಗ್. ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ಅವ್ನು ಹೇಳ್ತಾ, ಅವನಿಗೆ ದಾದಾ ಅಂದರೆ ಇಷ್ಟ ಅವನಿಗೆ. ಸೊ ಫಸ್ಟ್ ಬೇಸಿಕ್ಲಿ ವಿಷ್ಣು ದಾದಾ ಫ್ಯಾನ್ ನಾನು. ಸೊ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಅವ್ರದ್ದು ಮೂವೀಸ್ ಎಲ್ಲ ಮನೇಲಿ ಮುಂಚೆ ನಾವು ಊರಲ್ಲಿ ಇದ್ದಿದ್ದು. ಅವಾಗೆಲ್ಲ ಟಿ ವಿ ಬಂದರೆ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವೀಸನ್ನು ವೀಕೆಂಡ್ಸ್ ಬರೋದು ಉದಯ ಟಿ ವಿಲಿ. ಅದೇನೋ ಆ ಥರ ಮೂವೀಸ್ ಅವ್ರದ್ದು ಹಳೇದು ಸಿಂಹಾದ್ರಿಯ ಸಿಂಹ ಈ ಥರ ಮೂವೀಸ್ ಅವಾಗೆಲ್ಲ ಆ್ಯನಿಮೇಟೆಡ್ ಅವ್ರ ಲಯನ್ ಇಂಟ್ರೊಡಕ್ಷನ್ಸ್ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಅದಾದ್ಮೇಲೆ ಹಂಗೆ ಬರ್ತಾ ಅವ್ರ ಮೂವೀಸ್ ತುಂಬ ಫಾಲೋ ಮಾಡ್ಕೊಂಡು ಬರ್ತಿದ್ದೆ. ಮೊನ್ನೆ ರೀಸೆಂಟಾಗಿ ಹಿಂಗೆ ಇನ್ಸ್ಟಾದಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಸಡನ್ ಶಾಕ್ ಆಯ್ತು ನನಗೆ, ಇಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆಯಲ್ಲ ಇಮೇಜು. ಸೇಮ್ ಒಳ್ಳೆ ರಿಲೀವ್ ಮಾಡೋ ಥರ ಇದೆ ಅವ್ರ ಮೂಮೆಂಟ್ಸು, ಅವ್ರು ಮಾಡ್ತಿರೋ ಆ್ಯಕ್ಷನ್ಸ್ ಎಲ್ಲ ತುಂಬ ಖುಷಿ ಆಯಿತು. ಸೊ ಹಂಗಾಗಿ ಶೇರ್ ಮಾಡಿದ್ದೆ ಅದನ್ನು. ಸೊ ಅಷ್ಟೇ. ವೆರಿ ನೈಸ್. ಆಮೇಲೆ ಇನ್ನೊಂದು ಗೈಸ್, ಆ ಲೆಜೆಂಡ್ರಿ ಆಕ್ಟರ್ಸ್ ಇವಾಗ ಏನಾದ್ರು ಇದ್ದಿದ್ರೆ ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಬೇರೆ ಲೆವೆಲ್ ಅಲ್ಲೇ ಇರ್ತಿತ್ತು. ಇವನ್ ಶಂಕರ್ ನಾಗ್ ಸರ್ದು ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ಯಾವುದೋ ಒಂದು ರೀಸೆಂಟ್ ಒಂದು ಪೋಸ್ಟ್ ಆಗಿತ್ತು, ಅದು ಸಖತ್ತಾಗಿ ಮಾಡಿದ್ದಾರೆ. ಸೊ ಮೂಲಕ ಹೆಂಗಾಗ್ತಿದೆ ಅಂದರೆ, ನಾನು ನೋಡಿದ ಬಗ್ಗೆ ವಿ ಕ್ಯಾನ್ ರೀಲಿವ್ ದ ಮೂಮೆಂಟ್. ಆಲ್ ದ ಸ್ಟಾರ್ಸ್ ನಾವು ಯಾರನ್ನ ಕಳ್ಕೊಂಡಿದ್ದೀವಿ, ಇಲ್ಲ ಹೀರೋ ಸ್ಟಾರ್ಸ್ ನಾವು ಯಾವ ಥರ ನೋಡ್ಬೇಕಂತ ಅನ್ಕೊಂಡಿದ್ದೀವಿ, ವಿತ್ ಹೆಲ್ಪ್ ಆಫ್ AI ನಾವು ನೋಡ್ಕೊಳಕ್ಕಾಗ್ತಿದೆ. ವಿ ಆರ್ ರೀಲಿವಿಂಗ್ ದ ಮೂಮೆಂಟ್. ಸೊ ಆ ಥರ ಯಾರಾದರೂ ಎಡಿಟರ್ ಸಿಕ್ಕಿದ್ರೆ ದಯವಿಟ್ಟು ಒಂದು ಆಡಿಯನ್ಸ್ಗೆ ಮಲ್ಟಿ ಸ್ಟಾರರ್ ಮೂವಿ ಕೊಡಿ AI ಮುಖಾಂತರ.
ಎಲ್ಲ ನೋಡಿ ಖುಷಿ ಪಡ್ತಾರೆ. ಆ ಥರ ಆಡಿಯನ್ಸ್ ಯಾರನ್ನ ಕೇಳಿಸ್ಕೊತಾ ಇದ್ರೆ ದಯವಿಟ್ಟು ಮಾಡಿ. ಯಾಕಂದ್ರೆ ತೀರಾ ಇಮೇಜ್ನ ತೀರಾ ಕ್ಲೋಸಪ್ ಅಲ್ಲಿ ನೋಡಿದ್ರೆ ಅದು ಬೇರೆಯವ್ರಂತಾನೆ ಇರುತ್ತೆ. ಬಟ್ ಕರೆಕ್ಟಾಗಿ ಒಂದು ಗ್ಲಿಮ್ಸ್ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ರಿಯಲಿಸ್ಟಿಕ್, ತುಂಬ ಚೆನ್ನಾಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ಸಿನಿಮಾ ನಾವೆಲ್ಲ ಹೆವಿ ಸಿನಿಮಾ ಲವರ್ಸ್, 4 ಜನ ಹೆವಿ ಸಿನಿಮಾ ಲವರ್ಸ್. ಸುಮಂತ್ ಈಗೀಗ ಸ್ವಲ್ಪ ಆಚೆ ಹೋಗಿದ್ದಾನೆ, ಬಟ್ ಇಟ್ಸ್ ಇಲ್ಲ ಇಲ್ಲ ಆತರ ಏನಿಲ್ಲ, ಅವ್ರು ಸ್ವಲ್ಪ ನೋಡೋದ್ ಕಡಿಮೆನೆ, ಬಟ್ ಅಂದ್ರೂ ಬರ್ತಾರೆ ಅವಾಗ ಒಂದ್ 2-3 ಸತಿ ಕರೆದ. ಐ ಡಿಡ್ಂಟ್ ಯೂಸ್ ದ ರೈಟ್ ಟರ್ಮ್ ಗೈಸ್. ಅವ್ನು ಕರೆಕ್ಟ್ ಪ್ರವೀಣ್ ಕರೆಕ್ಟ್ ಕಮ್ಮಿನೇ ಗೈಸ್, ಒಂದೇ ಲೈನಲ್ಲಿ ಹೇಳ್ತೀನಿ ಸುಮ್ನೆ. ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅವನು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾನೆ, ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾನೆ, ಹೀರೋ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾನೆ, ವಿಲನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾನೆ. ಸೊ ಇಲ್ಲೆಲ್ಲ 4 ಜನದ ಪರ್ಸ್ಪೆಕ್ಟಿವ್ ಆಗಿ ನೋಡಿದಾಗ ಸಿನಿಮಾ ಹೇಗಿರ್ಬೋದು, ಹೇಗ್ ಕಾಣಿಸ್ಬೋದು, ಜಸ್ಟ್ ಹಂಗೆ ಕೇಳ್ತಾ ಇದೀನಿ. ನೋಡಿ ಸ್ನೇಹಿತರೆ, ನಾನು ಇದಕ್ ಮುಂಚೆನೆ ಹೇಳ್ದೆ ಇವ್ನ್ ಕಾಲ್ ಎಳಿತಾನೆ, ಆಲ್ರೆಡಿ ರೋಸ್ಟ್ ಮಾಡ್ತಾ ಇದ್ದಾನೆ. ಇವಾಗ ಅವನು ಎಲ್ಲಾರ ಪರ್ಸ್ಪೆಕ್ಟಿವ್ ಇಂದ ಮೂವಿ ನೋಡಿರ್ತಾನೆ ಅಂದ್ಮೇಲೆ ಅವನದು ರಿವ್ಯೂ ಹೆಂಗಿರುತ್ತೆ, ನನ್ಗೆ ಅದು ಕೇಳೋ ಆಸೆ. ಇಲ್ಲ ಬಾಸ್, ಇಲ್ಲಿ ಇನ್ನೊಂದು ಮಜಾ ಕೇಳಿ. ಇವಾಗ ನಾವೆಲ್ಲರೂ ಬೈರತ್ ರಣಗಲ್ ನೋಡಿದೀವಿ ತಾನೆ. ಇವಾಗ ಅವನಿಗೆ ಬೈರತ್ ರಣಗಲ್ ಬಗ್ಗೆ ಅವ್ನು ಹೇಳ್ತಾನೆ ನೋಡಿ, ಡಾಕ್ಟರ್ ಶಿವರಾಜ್ ಕುಮಾರ್ ಮೂವಿ ಬಗ್ಗೆ ಅವನು ಏನ್ ಹೇಳ್ತಾನೆ ನೋಡಿ. ಹೆಂಗಿತ್ತು ಸುಮಂತ ಮೂವಿ, ನಿನ್ಗೆ ಇಷ್ಟ ಆಯ್ತಾ? ಏನ್ ಕತೆ? ಫಸ್ಟ್ ಆಫ್ ಆಲ್ ನೋಡೋಣ, ಎಷ್ಟೋ ದಿವಸ ಗ್ಯಾಪ್ ಆಗಿತ್ತು, ಹೋಗಿ ನೋಡೋಣ ಅಂತ ಪ್ಲಾನ್ ಏನೋ ಆಗಿತ್ತು. ಹೋದ್ವಿ, ಅದು ಯಾವುದೋ ಒಂದು ಥಿಯೇಟ್ರಿಗೆ ಹೋದ್ವಿ. ಆ ಥಿಯೇಟ್ರ್ ಹೆಸರು ದಯವಿಟ್ಟು ಹೇಳಲ್ಲ ನಾನು, ಸುಮ್ಮನೆ ಪಾಪ ಅವ್ರಿಗೇನಾದ್ರು ಇಂಪ್ಯಾಕ್ಟ್ ಆಗ್ಬೋದು. ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಪಕ್ಕದಿಂದ ದೊಡ್ಡ AC ಹಾಕ್ಬಿಟ್ಟು ರಿನೋವೇಟ್ ಆಗಿದೆ ಆ ಥಿಯೇಟ್ರು ಅಂತ ಕರ್ಕೊಂಡು ಹೊಟ್ಟೋಗಿದ್ರು. ಅಲ್ಲಿ ನೋಡಿದ್ರೆ ದೊಡ್ಡದಾಗಿ AC ಹಾಕ್ಬಿಟ್ಟು, AC ಹಾಕೋದಾಗ್ಲಿ ದೊಡ್ಡ ಸೌಂಡು ಏನು ವಾಲ್ಯೂಮ್ ಎಲ್ಲ ಫುಲ್ಲು ಇಟ್ಬಿಟ್ಟಿದ್ರು. ಆ ಭೈರತಿ ರಣಗಳಲ್ಲಿ ನಮ್ಮ ಬಾಸ್ ರವಿ ಬಸೂರವ್ರು ಫುಲ್ ಮ್ಯೂಸಿಕ್ ಢಮಾಲ್ ಡುಮೀಲ್ ಅಂತೆಲ್ಲ ಹಾಕಿದ್ರು. ಅದು ಕೇಳಕ್ಕೆ ಅಂದ್ರೆ ಏನೋ ಫಸ್ಟ್ ಒಂದು ಸ್ವಲ್ಪ 2-3 ಕೇಳಿದೆ ತುಣುಕುಗಳು, ಅವಾಗಲೇ ಕಿವಿಗಳಲ್ಲಿ ರಕ್ತ ಬರೋ ಏನೋ ಫೀಲಿಂಗ್ ಎಲ್ಲ ಬರ್ತಿತ್ತು. ಹಂಗೆ ಸಿನಿಮಾ ಪೂರ್ತಿ ಧಡಾರ್ ಬಡಾರ್ ಅದು ಇದು ಅಂತೆಲ್ಲ ಆಗೋಯ್ತು. ಹೋಗ್ಲೆ ಹಂಗೂ ಕೇಳಿಸ್ಕೊಂಡಿದ್ದಾಯ್ತು, ನೋಡಿದ್ದು ಆಯ್ತು. ನೋಡಿದ್ಮೇಲೆ ಆಹಾ ಹಿಂಗೆಲ್ಲ ತೆಗಿತಾವ್ರೆ ಈ ಕಾಲದಲ್ಲಿ ಅಂತ ಅನ್ನಿಸ್ಬಿಡ್ತು ಸ್ನೇಹಿತರೆ. ಈ ಥಿಯೇಟರ್ ಬಗ್ಗೆ ಮಾತು ಬಂದಾಗ ನಾವು UI ಸಿನಿಮಾಗೂ ಹೋಗಿದ್ವಿ ನಾವು. ಸೊ UI ಸಿನಿಮಾ ಹೋದಾಗ ಅಫ್ಕೋರ್ಸ್ ಉಪೇಂದ್ರ ಮೂವಿ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರವೀಣ್ ಬಂದ್ಬಿಟ್ಟು ಅವಾಗ ಏನು ಮಾಡ್ದ, ಅವನು ಸುದೀಪ್ ಫ್ಯಾನ್ ಇರೋದ್ರಿಂದ ಮ್ಯಾಕ್ಸ್ ಟೀಸರ್ ಒಂದು ಗ್ಲಿಮ್ಸ್ ಹಾಕಿದ್ರಪ್ಪ. ಯಾವ ಥಿಯೇಟ್ರಲ್ಲಿ? ಸುಮಂತ್ ಹೇಳಿದ ಅದೇ ಥಿಯೇಟ್ರಲ್ಲಿ. ಅವನ ಕಿವಿನ ಪರಿಸ್ಥಿತಿ ಅವನೇ ಹೇಳ್ತಾನೆ, ಕೇಳಿ. ಅದೊಂಥರ ಹೇಳ್ಬೇಕಂದ್ರೆ ಶಾಕರ್ ಥರ ಇತ್ತು. ಆ್ಯಕ್ಚುಲಿ ಗೊತ್ತಲ್ಲ, ಮ್ಯಾಕ್ಸ್ ಇರೋ ಮಾಸ್ BGM ಆಗಲಿ, ಆ ಟ್ಯೂನ್ಸ್ ಆಗಲಿ, ಸ್ಟಾರ್ಟಿಂಗ್ ಇಂಟ್ರೋ ಕೊಟ್ಟಿದ ತಕ್ಷಣ ಥಿಯೇಟ್ರ್ ಇಡೀ ಚೇರ್ಸ್ ಎಲ್ಲ ವೈಬ್ರೇಟ್ ಆಗುತ್ತೆ, ಅಷ್ಟು ಸೌಂಡ್ ಇಟ್ಟಿದ್ರು. ಸೊ ದಯವಿಟ್ಟು ಅವ್ರು ಯಾರು ಕೇಳಿಸ್ಕೊಂತ ಇದ್ದಾರೆ, ಇದೊಂಚೂರು ಸೌಂಡ್ ವಾಲ್ಯೂಮ್ನ ಕಡಿಮೆ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಕೀವರ್ಡ್ಸ್ ಏನು ಗೊತ್ತಾ ಥಿಯೇಟರ್ ಕಂಡಿಡಿಯೋಕ್ಕೆ? ಹೈ ವಾಲ್ಯೂಮ್, ಹೈ AC, ರಿನೋವೇಟೆಡ್, ನ್ಯೂ, ಇಷ್ಟೇ ಕೀವರ್ಡ್ಸ್. ಯಾವ ಥಿಯೇಟರ್ ಅಂತ ಕೇಳಿರೋ ಗೊತ್ತಿರುತ್ತೆ, ಹೋಗಿರೋರು ಗೊತ್ತಾಗಿರುತ್ತೆ. ಆಮೇಲೆ ರೀಸೆಂಟಾಗಿ ಒಂದು ಮಾರ್ಕೋ ಅಂತ ಮೂವಿ ನೋಡಿದೆ, ನೀವೆಲ್ಲರೂ ಕೇಳಿರ್ತೀರ. ಟಾಪ್ ರೇಟೆಡ್ ಮೂವಿ, ಎಲ್ಲ ಲ್ಯಾಂಗ್ವೇಜ್ ಡಬ್ ಆಗಿದೆ. Jan 1 ಹಿಂದಿ ರಿಲೀಸ್ ಆಗಿದೆ. And starting day in Hindi was like lakhs and it turned into a crore business. ಮಾರ್ಕೋ ಆ ಮೂವಿ ಪ್ರವೀಣ್ ಹೋಗಿದ್ದಾನೆ. ಅವ್ನು ಮಲಯಾಳಂ ಹೆಂಗೆ ಇಷ್ಟಪಡೋ ಗೊತ್ತಿಲ್ಲ, ಸ್ಟಿಲ್ ಇಸ್ ಟೇಕನ್ ಬ್ಯಾಕ್ ಅದರ್ ಲ್ಯಾಂಗ್ವೇಜ್ ಮೂವಿ, ಬಟ್ ಮಲಯಾಳಂ ಹೋಗಿದ್ದಾನೆ. ಮಾರ್ಕೋ ಬಗ್ಗೆ ಹೇಳ್ತಾನೆ ನಡಿ. ನಾನು ಕೇಳ್ಬೇಕು ನೋಡಿ, ಮಾರ್ಕೋ ಹೆಂಗಿದೆ, ಒಂದು ಲೆವೆಲ್ಗೆ ಹೆಂಗಿದೆ, ಓಕೆನಾ ಮೂವಿ ಹಿಂಗೆ? ಸ್ಟಾರ್ಟಿಂಗ್ ನೋಡಿ, ಫಸ್ಟು ನಾನು ಸಿನಿಮಾ ಲವರ್, ಅದು ಯಾವ ಲ್ಯಾಂಗ್ವೇಜ್ ಆಗಲಿ ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್, ನನಗೆ ಅದು ಇಷ್ಟ ಆಯ್ತಾ, ಟ್ರೇಲರ್ ಇಷ್ಟ ಆಯ್ತಾ, ಅಟ್ಲೀಸ್ಟ್ ಸಾಂಗ್ ಇಷ್ಟ ಆಯ್ತಾ, ನಾನು ಕಂಪ್ಲೀಟ್ ಮೂವಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಓಡಿದೆ ಚಪ್ಪಳ. ಸೊ ಹಾಗಾಗಿ ಆ ಟ್ರೇಲರ್ ಯಾವುದೋ ಗ್ಲಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದೆ ಮೊನ್ನೆ ಯೂಟ್ಯೂಬಲ್ಲಿ. ಆ ಸ್ಟಾರ್ಟಿಂಗ್ BGM, ಕೊಟ್ಟಿರೋ ಇಂಟ್ರೋ, ತೆಗ್ದಿರೋ ಸ್ಟೈಲ್ ಸಖತ್ ಇಂಪ್ರೆಸ್ ಮಾಡ್ತದೆ ನನಗೆ. ಹಾಗೆ ಫಾಲೋ ಮಾಡ್ತಾ ಹೋಗ್ತಾ ಇದ್ದೆ ಆ ಮಾರ್ಕೋ. ಮತ್ತೆ ಒಂದು ಟೀಸರ್ ಬಿಟ್ರು, ಮತ್ತೆ ಮುಕುಂದನ್ ಅವ್ರು ಇದಾರಲ್ಲ ಆ್ಯಕ್ಟರ್, ಸೊ ಅವ್ರು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿರೋ ರೀತಿ, ಅವ್ರ ಜರ್ನಿ, ಅದೆಲ್ಲ ಕೇಳಿದ್ರೆ ತುಂಬ ಇಂಪ್ರೆಸ್ ಮಾಡ್ತು ಫಿಲ್ಮ್. ಹೋಗಿ ನೋಡಲೇಬೇಕು ಅಂತ ಅನ್ನಿಸ್ತು. ಪ್ಲಸ್ ಇನ್ನೊಂದು ಏನಂದರೆ, ಇವಾಗ ಇಲ್ಲಿವರೆಗೂ ಬಂದಿರೋ ಮೂವೀಸಲ್ಲಿ ಮೋಸ್ಟ್ ಬ್ರೂಟಲ್ ಆಗಿ ತೆಗ್ದಿರೋ ಮೂವೀಸ್, ತುಂಬ ವೈಲೆಂಟ್ ಆಗಿರೋ ಮೂವೀಸ್ ಅಂತಲೂ ಕೇಳ್ಪಟ್ಟೆ. ಪ್ಲಸ್ ಹಂಗೆ ಸ್ಟೈಲಿಶ್ ಆಗೂ ಕೂಡ ಆ್ಯಕ್ಷನ್, ನಾನು ಮುಂಚೆ ಹೇಳ್ದಂಗೆ ಆ್ಯಕ್ಷನ್ ಓರಿಯೆಂಟೆಡ್ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಮೇಕಿಂಗ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಹಾಗಾಗಿ ಹೋಗಿ ಬಂದೆ. ಸಿನಿಮಾ ಸಕ್ಕತ್ತಾಗಿದೆ. ಯಾರು ಇನ್ ಕೇಸ್ ನೋಡದೇ ಇರೋರು ದಯವಿಟ್ಟು ಹೋಗಿ ನೋಡಿ, ಸಖತ್ತು ಖುಷಿ ಆಗುತ್ತೆ. ಎಸ್ ನೋಡೋಣ. ಎಲ್ಲ ಥರ ಮೂವಿಗಳು ನೋಡಿದ್ರೇನೆ ಎಲ್ಲ ರೀತಿ ಜ್ಞಾನ ಹಾಗೂ ವಿಚಾರಗಳು ಗೊತ್ತಾಗುತ್ತೆ. ನಮ್ಮ ಗುರುಗಳು ಬೋಧನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪ್ರವೀಣ ಏನೋ ಹೇಳಕ್ ಬಂದ. ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಮಚ್ ಬಿಗರ್ ದೆನ್ ಐ ಥಾಟ್ ಅಂತ ಅನಿಸ್ತಾ ಇದೆ. ಇವಾಗ ರೀಸೆಂಟ್ ರೆಕಾರ್ಡ್ಸ್ ನೋಡ್ತಾ ಇದ್ರೆ ಈವನ್ ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಡಬ್ಬಿಂಗ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಮೂವಿಗೆ. ಉನ್ನಿ ಮುಕುಂದನ್ ರೀಸೆಂಟ್ ನಾನು ಯಾವಾಗ ಲಾಸ್ಟ್ ನೋಡಿದಂದ್ರೆ ಮಾಳಿಗಪುರಂ ಅಂತ ಒಂದು ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದು ಮೂವಿ ಬಂತು. ಅದರಲ್ಲಿ ಅವರು ಮುನ್ನಿ ಮುಕುಂದನ್ ವುಡ್ ಪ್ಲೇಡ್ ರೋಲ್ ಆಫ್ ಅನ್ ಅಯ್ಯಪ್ಪ ಆಸ್ ವೆಲ್ ಆಸ್ ದ ಪೊಲೀಸ್ ಆಫೀಸರ್. ಮಾಳಿಗಪುರಂ ಎಲ್ಲರೂ ನೋಡ್ತೀರಾ, ಅಯ್ಯಪ್ಪ ಸೀಸನ್ ಬೇರೆ, ಎಲ್ರಿಗೂ ಒಳ್ಳೆ ವೈಬ್ ಇರುತ್ತೆ. ಪ್ಲೀಸ್ ಡೂ ವಾಚ್ ಮಾಳಿಗಪುರಂ. ನಾ ಇನ್ನೊಂದು ಹೇಳ್ಬೇಕಂದ್ರೆ, ಅವ್ರು ಉನ್ನಿ ಮುಕುಂದನ್ ಅವ್ರು ನಾನು ಯಾವ್ದು ಪ್ರೀವಿಯಸ್ ಮೂವೀಸ್ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್
ಬಟ್ ಅವ್ರು ತೋರಿಸಿರೋ ರೀತಿ ಅವ್ರ ಸ್ವಾಗ್ ಇದೆಯಲ್ಲ ಸ್ಕ್ರೀನ್ ಮೇಲೆ ಅದನ್ನ ಯಾರು ಮ್ಯಾಚ್ ಮಾಡೋದಕ್ಕಾಗಲ್ಲ. ಹೆಂಗಿದೆ ಮೂವಿ? ನಾನು ಪ್ರವೀಣ್ ಅದೇ ಹಿಟ್ ಮ್ಯಾನ್ ತರ ಅನ್ಸ್ತ ಕಲರ್, ಬ್ಲ್ಯಾಕ್ ವೈಟ್ ಶರ್ಟ್, ಈವನ್ ಗನ್ಸ್, ನೀವು ಯಾವ್ದೇ ಫಿಲ್ಮ್ ಅಲ್ಲಿ ಗನ್ಸ್ ಇದೆಲ್ಲ ಯೂಸ್ ಮಾಡಿ ನೋಡಿದ್ರೆ ಸ್ವಲ್ಪ ಅದೇ ತರ ವೈಫ್ ಬರುತ್ತೆ ಅವ್ರು ಹಾಕಿರೋ ಕಾಸ್ಟ್ಯೂಮ್ಸ್ ಆಗಲಿ. ಬಟ್ ಪ್ಲೀಸ್ ಇನ್ನೊಂದು ಏನಂದ್ರೆ ಕಾರ್ ಲವರ್ಸ್ಗೆ ಈ ಕಾರಲ್ಲಿ ತುಂಬಾ ಡಿಫೆಂಡರ್ಸ್ ಯೂಸ್ ಮಾಡಿದ್ದಾರೆ, ಸಖತ್ ಸ್ಟೈಲಿಶ್ ಆಗಿ ಕಾಣುತ್ತೆ. ಆಕ್ಷನ್ ಸೀನ್ಸ್ ಎಲ್ಲ ಆ ಉನ್ನಿಮುಖಂದನ್ ಕ್ಯಾರೆಕ್ಟರ್ ಅವ್ರದ್ದೇನು ಬರುತ್ತೆ, ಮಾರ್ಕೋ ಅನ್ನೋ ಕ್ಯಾರೆಕ್ಟರ್ ಸಖತ್ ಪೀಕಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಹೋಗಿ ನೋಡಿ. ಹಂಗಂದ್ರೆ ಚೆನ್ನಾಗಿರೋ ಮೂವಿನ ಐ ಗೆಸ್ ನೋ ಡೌಟ್ ಪೈಸಾ ವಸೂಲ್ ಮೂವಿ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಚಂದನ್ ಸುಮಂತ್ ಕೊಟ್ಟಿದ್ದಾರೆ ಎಸ್ಪೆಷಲಿ. ಬಟ್ ಒಳ್ಳೆ ಔಟ್ಸ್ಟ್ಯಾಂಡಿಂಗ್. ಮಲಯಾಳಮಲ್ಲಿ ಬಂದಾಗ ಕನ್ನಡದಲ್ಲಿ ವಿ ಹ್ಯಾವ್ ಇದು ಇವತ್ತು ಐ ಗೆಸ್ ಮೊನ್ನೆನೇನೋ ಮಯೂರ ರೀ ರಿಲೀಸ್ ಆಗಿದೆ. ಹೌದಾ? ಕೆಲವು ಥಿಯೇಟರ್ ಅಲ್ಲಿ ಬುಕ್ ಮೈ ಶೋ ನಾನು ಚೆಕ್ ಮಾಡ್ದಂಗೆ ಕನ್ನಡ ರಾಜ್ಕುಮಾರ್ ಮಯೂರ ರೀ ರಿಲೀಸ್ ಆಗಿದೆ. ಇಟ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ಕೊಂಡಿದೀನಿ. ಬಟ್ ಏನ್ ಗೊತ್ತಾ, ಇದು ಹೋದ ವರ್ಷ ಇನ್ನೇನಾಗಿದೆ ಇದೇ ತರಾನೇ ಎಲ್ಲಾ ಲ್ಯಾಂಗ್ವೇಜ್ ರೀ ರಿಲೀಸ್ ಆಗ್ತಿದೆ. ಬಟ್ ಕನ್ನಡದಲ್ಲಿ ಬಂದು ಯಜಮಾನ ಎಲ್ಲ ಆಕ್ಚುಲಿ ರೀ ರಿಲೀಸ್ ಇತ್ತು. ಎಲ್ಲಿ ಹೊಸ PVR ಎಲ್ಲ ಆಗಿರೋದು ಹೆಬ್ಬಾಳತ್ರ ಯಾವ್ದೋ ಮಾಲ್, ಅದು ಭಾರತಿ ಮಾಲ್ ಸಮಥಿಂಗ್. ಭಾರತಿ ಥಿಯೇಟರ್ ಇಲ್ಲ, ಭಾರತಿ ಮಾಲ್ ಯಾವ್ದು ಅದು PVR ಭಾರತ್ ಮಾಲ್, ಭಾರತಿ ಮಾಲ್ ಗೊತ್ತಿಲ್ಲ. ಅಲ್ಲಿ ಯಜಮಾನ ವಿಷ್ಣುವರ್ಧ ದಾದಾದು ಯಜಮಾನ ರಿಲೀಸ್ ಆಗಿದ್ರು. ಡ್ಯೂ ಟು ಲ್ಯಾಕ್ ಆಫ್ ಟಿಕೆಟ್ ಬುಕಿಂಗ್ ಮೂವಿ ಕ್ಯಾನ್ಸಲ್ ಆಯಿತು. ಸೊ ರೀ ರಿಲೀಸ್ಗೆ ನಾನು ನೋಡಿದ ಪಟ್ಟಿಗೆ ಬೇರೆ ಲ್ಯಾಂಗ್ವೇಜ್ ಮೂವಿ ಕರ್ನಾಟಕದಲ್ಲಿ ಚೆನ್ನಾಗಿ ಬರ್ತಿದೆ. ಬಟ್ ರೀ ರಿಲೀಸ್ ನಮಗೆ ಟ್ರೆಂಡ್ ಸೆಟ್ ಮಾಡಿದವ್ರೆ ನಾವು, ಓಮ್ ಮೂಲಕ ಇಡೀ ವರ್ಲ್ಡ್ಗೆ ಓಮೇ ನಾವು ರೀ ರಿಲೀಸಲ್ಲಿ ಟ್ರೆಂಡ್ ಮಾಡಿದವರು. ಬಟ್ ನಮ್ಮ ಮೂವಿ ಓಮ್ ಬಿಟ್ಟರೆ ಮಿಕ್ಕಿದ್ದು ಯಾವ ಮೂವಿನೂ ಟ್ರೆಂಡ್ ಸೆಟ್ ಮಾಡಿಲ್ಲ ಅಂತ ನನಗೆ ಅಭಿಪ್ರಾಯ. ಯಾಕೆ ಇನ್ನೊಂದು ಏನು ಗೊತ್ತಾ, ಉಪೇಂದ್ರ ರೀ ರಿಲೀಸ್ ಆಗಿತ್ತು, ಬಟ್ ವಿ ಡಿಡ್ಂಟ್ ಗೆಟ್ ದ ಕಲೆಕ್ಷನ್ ಆರ್ ನಂಬರ್ ಆಫ್ ಫ್ಯಾನ್ಸ್ ಅಪಾರ್ಟ್ ಫ್ರಮ್ ದ ಫ್ಯಾನ್ ಶೋ ಬಿಟ್ಟರೆ ನಮ್ಮ ಜನನೇ ಹೋಗಿಲ್ಲ ಅಲ್ಲಿ. ಸಿ ಗೈಸ್, ಇದಕ್ಕೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ, ಇವಾಗ ಎಲ್ಲ ಏನು ಹಳೇದನ್ನ ಅಂದರೆ ಎಲ್ಲ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿಬಿಟ್ಟವ್ರು ಇವಾಗ. ಶುರು ಹಚ್ಕೊಂಡ ಫ್ರೆಂಡ್ಸ್, ಇವಾಗ ಇನ್ನೊಂದು ಗಾದೆಗಳು ಬರುತ್ತೆ. ಅಲ್ಲ, ಗಾದೆಗಳು ಅನ್ನೋಕ್ಕಿಂತ ಇವಾಗ ಯಾರು ನೋಡ್ತಾರೆ ಹಳೇದು ಹೊಸದ್ ನೋಡೋಣ ಅಂತ ಒಂದಷ್ಟು ಜನಕ್ಕೆ ಪೆಟ್ಟು ಅಂತ ತಿಳ್ಕೊಂಡ್ರೆ. ಅಲ್ಲ ಹಂಗಂತ ಅಲ್ಲ ಗುರು, ಹಂಗಂತ ಅಲ್ಲ. ಹಳೆ ಮೂವಿಗಳು ಏನು ಅಂದ್ರೆ ಇನ್ನ ರೀ ರಿಲೀಸ್ ಅಂತ ಬಂದಾಗ ನಮ್ ಕರಿಯಾನು ಚೆನ್ನಾಗಿ ಹೋಗಿದೆ, ನಾವ್ ಅದನ್ನು ಪ್ರೈಸ್ ಮಾಡ್ಬೇಕು. ಯಾಕೆ ಅಂದ್ರೆ ಒಳ್ಳೆ ಓಪನಿಂಗ್ ತಗೊಂಡು ಕರಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಒಳ್ಳೆ ಓಪನಿಂಗ್ ತಗೊಂಡು ಅದು ಇರೋ ಅಷ್ಟು ದಿವಸನೂ ಅದು ಚೆನ್ನಾಗಿ ಓಡ್ತು ರೀ ರಿಲೀಸ್ ಅಂತ ಬಂದಾಗ. ಈವನ್ ಶಾಸ್ತ್ರಿ ಕೂಡ ರಿಲೀಸ್ ಆಗಿತ್ತು. ಆ ಶಾಸ್ತ್ರಿ ಡಿ ಬಾಸ್ ಜೈಲಲ್ಲಿದ್ದ ಅರೆಸ್ಟ್ ಆದಾಗ ಶಾಸ್ತ್ರಿ ವಾಸ್ ರಿಲೀಸ್. ಪ್ರಸನ್ನ ಥಿಯೇಟರ್ಲೇ ಮೇನ್ ಆಗಿತ್ತು ರಿಲೀಸ್. ನಿಮ್ಗೆ ಆ ಥರ ಮೂವೀಸ್ ಎಲ್ಲ ನೋಡಿದಾಗ 2010 ಆ ಒಳಗಡೆ ರಿಲೀಸ್ ಆಗಿದ್ದು ಯಾವುದೇ ಮೂವಿ ನೋಡಿದ್ರು ಒಂದೊಂದು ಮೂವಿಲಿ ಒಂದೊಂದು ಥರ ಸ್ಟೈಲ್ ಬರೋದು. ಬಟ್ ಇವಾಗ ನೀವು 2013 ರಿಲೀಸ್ ಆಗಿರೋ ಮೂವಿಗೂ 2025 ರಿಲೀಸ್ ಆಗಿರೋ ಮೂವಿಗೂ ಸ್ಟೈಲ್ ಒಂದೇ ಇರುತ್ತೆ ಇರೋದು, ಓನ್ಲಿ ಕಾಸ್ಟ್ಯೂಮ್ಸ್ ಚೇಂಜ್ ಆಗಿರುತ್ತೆ. ನೀವು ಇವಾಗ ನೋಡ್ತಾ ಇದ್ರೆ ಅದಂತೂ ನಿಜ. ಅದೇ ಅವ್ನು ಹೇಳ್ತಾ ಇರೋದೇನೆ ಕ್ಯಾರೆಕ್ಟರ್ ಆರ್ಕ್. ಅವ್ನು ಈ ಹೀರೋ ಬಂದ್ರೆ ಈ ಎನ್ವಿರಾನ್ಮೆಂಟ್ ಬೆಳೆದಿರ್ತಾನೆ, ಇದರಿಂದ ಅವನಿಗೆ ತೊಂದರೆ ಆಗುತ್ತೆ, ಅದನ್ನ ಒಡೆದ್ಬಿಟ್ಟು ಮೇಲ್ ಬರ್ತಾನೆ, ಅದಕ್ಕೊಂದು ಲವ್ ಸಾಂಗು, ದೊಡ್ಡ ಗ್ಯಾಂಗ್ಸ್ಟರ್ ತರ ಬೆಳಿತಾನೆ, ತಿರ್ಗಾ ಎಂಡು. ಸೊ ಕ್ಯಾರೆಕ್ಟರ್ ಆರ್ಕ್ ರಿಮೇನ್ಸ್ ದ ಸೇಮ್. ಕತೆ ನಮ್ಗೆ ಯಾವ್ದು ಹೊಸತನ ಇಲ್ಲ. ಸೊ ಇವಾಗ ನಾವು ಬರ್ಬೇಕಾದ್ರೆ ಮಾತಾಡೋದು ಅದೇನೆ. ಉಪೇಂದ್ರ ಅಲ್ಲಿ ಇದ್ದಿದ್ದು ಫ್ರೆಶ್ನೆಸ್ ನನಗೆ UAE ಅಲ್ಲಿ ನನಗೆ ಕಾಣಿಸೇ ಇಲ್ಲ. ಬಿಕಾಸ್ ಪ್ರವೀಣ್ ಹೇಳಿದ್ರೆ ಎನ್ವಿರಾನ್ಮೆಂಟ್ ಇಸ್ ಸೋ ಸ್ಮಾಲ್. ಹೇಳ್ಬೇಕಾಗಿರೋ ಕತೆ ಬಂದ್ಬಿಟ್ಟು ತೀರಾ ಸ್ಮಾಲ್. ಉಪೇಂದ್ರ ಅಲ್ಲಿ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆ ರೋಡಲ್ಲೋ ಇಲ್ಲ ನಮ್ಮ ನೈಬರ್ ಮನೆ ನಡೆಯಂಗಿತ್ತು. ಇಟ್ ವಾಸ್ ವೆರಿ ಲೈಕ್ ಅ ಸ್ಟ್ರೀಟ್ ಪ್ಲೇ. ಅದನ್ನೆಲ್ಲ ಹಂಗ್ ತೋರ್ಸೋದಕ್ಕಿಂತ ವೆನ್ ಯು ಜಾಯಿನ್ ಅ ನ್ಯೂ ಕಂಪನಿ ಯು ವಿಲ್ ಬಿ ನ್ಯೂ. ನೀವೇನ ಹೊಸತನ ಏನಾದ್ರು ಕೆಲಸ ಮಾಡ್ತೀರಾ, ಅದೇ ಹೋಗ್ತಾ ಏನಾಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ದಿಸ್ ಈಸ್ ವಾಟ್. ಬಟ್ ಉಪೇಂದ್ರಾಗ ಆಯ್ತು ಅಂತ ಹೇಳ್ತಾ ಇಲ್ಲ ನಾನು. ನಾಟ್ ಓನ್ಲಿ ಉಪೇಂದ್ರ, ಇವಾಗ ನಾವು ಯಾವುದೇ ನಾನು ಅಂತ ತಗೊಂಡ್ರು ನಾನು ಕೆಲಸ ಮಾಡ್ಬೇಕಾದ್ರೆ ಯಾವ್ದನ್ನ ಒಂದು ಹೊಸ ಕಂಪ್ನಿಗೆ ಹೋದಾಗ ಫಸ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ. ಯಾರು ಬೇಕಾದ್ರೂ ಅದಕ್ಕೆ ಲಿಂಕ್ ಮಾಡ್ಕೋಬಹುದು. ಹೊಸದಾಗಿ ಹೋದಾಗ ಎಲ್ಲ ಚೆನ್ನಾಗಿ ಹೋಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ದೀನಿ, ಒಳ್ಳೆ ನೇಮ್ ತಗೋಬೇಕು ಅಂತಾನೆ ಇರುತ್ತೆ. 3 months ಆದ್ಮೇಲೆ ಏನಾಗುತ್ತೆ, ನಿಮ್ ಕಾಂಪಿಟೇಟರ್ಸ್ ನಿಮ್ಗೆ ಕಾಣಿಸ್ತಾರೆ. ಕಾಂಪಿಟೇಟರ್ಸ್ ಕಾಣಿಸ್ದಾಗ ಅವರಲ್ಲಿರೋ ಒಂದು ಏನು ನೆಗೆಟಿವ್ ಥಾಟ್ಸ್ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ಕೇಳಿದಾಗ ನಿಮ್ಮ ಹುಮ್ಮಸ್ ಕಮ್ಮಿ ಆಗುತ್ತೆ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಆಲ್ ದ ಇಂಡಸ್ಟ್ರಿ. ಬಟ್ ಏನು ಗೊತ್ತಾ, ಮೇನ್ಲಿ ಎಷ್ಟು ಜನ ಕಾಂಪಿಟೇಟರ್ಸ್ ಬರಲಿ ನಾವು ಡೌನ್ ಆಗ್ತೀವಿ. ಅವರು ಶಕ್ತಿ ಪ್ರತಾಪ ನಮ್ಮ ಮೇಲೆ ತೋರಿಸ್ತಾರೆ, ನಾವು ಡೌನ್ ಆಗ್ತೀವಿ, ಇಲ್ಲ ಅಂತಲ್ಲ. ಬಟ್ ದೇರ್ ಶುಡ್ ಬಿ ಎನ್ ಇನ್ನರ್ ಕಿಚ್ಚು ಇನ್ನಸ್. ಅದೇ ನಮ್ಗೆ ಮೋಟಿವೇಟ್ ಮಾಡ್ಕೊಂಡು ಹೋಗ್ಬೇಕು. ಕ್ರಿಯೇಟಿವ್ ಮೈಂಡ್ ನಮ್ಮ ಥರ ಬಂದ್ಬಿಟ್ಟು 9 to 5 9 to 8 ಕೆಲಸ ಇದ್ದರೆ ಒಪ್ಕೊಳ್ಳೋಣಪ್ಪ, ಡಿಮೋಟಿವೇಟ್ ಆಗ್ತೀವಿ ಅಂತ. ಇವಾಗ ಕ್ರಿಯೇಟಿವ್ ಪರ್ಸನ್ ಟಾಪ್ ಇನ್ ಇಂಡಿಯಾ ನಾನು ವರ್ಲ್ಡ್ಗೆ ಅಂತೀನಿ ಗುರು.
ವರ್ಲ್ಡ್ ಅಲ್ಲೇ ಪಕ್ಕ ವರ್ಲ್ಡ್ಗೆ ಅಂತೀನಿ. ಕ್ರಿಸ್ಟಫರ್ ನೋಲನ್ ಬ್ಯಾನ್ ಎಲ್ಲ ಬೇರೆ ಮಾಡಿದೆ ಅಂತ ನಾನು ಸುದ್ದಿ ಕೇಳ್ಪಟ್ಟಿದ್ದೀನಿ. ಐ ಆಮ್ ನಾಟ್ ಏನ್ ಬಂದಿದೆ ಇಲ್ಲ ಬ್ಯಾನ್ ಆಗಿಲ್ಲ. then that is a wrong news then. I heard a very very wrong news. ಆ ತರ ಒಂದು ಸೂಪರ್ ಮೂವಿಗೆ ಟೈಮ್ ತಗೊಂಡಿದ್ದು ತುಂಬಾ worth it ನಿಜ worth it. ಯಾವ ಸೂಪರ್ ಮೂವಿ ಅದು ಇದಕ್ಕೆ ಮುಂಚೆ ಬಂದಿದ್ದು? ಬಿಟ್ವೀನ್ ಉಪೇಂದ್ರ ಅಂಡ್ ಸೂಪರ್ ಆ ಒಂದು ಅವಶ್ಯಕತೆ ಇತ್ತು ಆ ಬ್ರೇಕ್. ಯಾಕೆಂದ್ರೆ ಅಷ್ಟು ಟೈಮ್ ತಗೊಂಡ್ ಮಾಡಿದ ಕತೆ ಮಸ್ತಾಗಿ ಬಂದಿತ್ತು. ಸೊ ಅವು ನೀವ್ ಹೇಳ್ತಾ ಇದ್ದಿದ್ದು ಆ ಕಿಚ್ಚು ಆ ಇರೋದ್ರಿಂದಾನೇ ಇಷ್ಟು ಚೆನ್ನಾಗಿ ಇನ್ನ ಪಿಕ್ಚರ್ ಮಾಡ್ತಾ ಇರೋದು. ನಿನಗೆ ಪ್ರವೀಣ ನೀವು ಉಪ್ಪಿಟ್ಟು ವರ್ಕ್ ಆಯ್ತಾ? ಉಪ್ಪಿಟ್ಟು ವಾಸ್ ಓಕೆ, ನಾಟ್ ಟು ಬ್ಯಾಡ್, ನಾಟ್ ಟು ಗುಡ್. ಟೂ ಫಿಲಾಸಫಿಕಲ್ ಅನ್ನಿಸ್ತು. ಆ ನಾನು ಪಾರ್ಟ್ ತುಂಬಾ ಇಷ್ಟ ಆಯ್ತು. ಸುಮಂತ ನಿನಗೆ? ನಾವು ನೋಡಿಲ್ಲ ಸರ್, ಉಪ್ಪಿಟ್ಟು ನೋಡಿಲ್ಲ. ಇಲ್ಲ. ನಾನು ಉಪ್ಪಿಟ್ಟು ನೋಡಿದೀನಿ, ನನಗೂ ವರ್ಕ್ ಆಗಿಲ್ಲ. ಅದು ಏನ್ ಗೊತ್ತಾ, ಪಾರ್ಟ್ ಒನ್ನೇ ಮನೇಲಿ ಉಳಿದಿರೋದ್ರಿಂದ ಸೀಕ್ವಲ್ ಬಂದಾಗ ಅದೇ ಬರುತ್ತೆ. ನಾರ್ಮಲ್ ಹ್ಯೂಮನ್ ಮೈಂಡ್ ಅವನು ಹೆಂಗೆ ಮೈಂಡ್ ಬ್ರೈನ್ ಪ್ಲೇ ಮಾಡ್ತಾನೋ ಸೇಮ್ ಉಪೇಂದ್ರ ಒನ್ನೇ ಉಳ್ಕೊಂತು ಆ ತರ ಇಲ್ವಲ್ಲ ಅಂತಾನೆ ಬರುತ್ತೆ. ಏನ್ ಮಾಡೋದು? ಇವನ್ ಇಟ್ಸ್ ನ್ಯೂ ಮೂವಿ. ಅದು ಒಂದ್ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆದ್ಮೇಲೆ ಬೆಂಚ್ ಮಾರ್ಕ್ ಮೇಲಕ್ಕೆ ಹೋಗ್ಬೇಕು ಅನ್ನೋದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದು ನೀನು ಅಂತ ಬಂದಾಗ ತುಂಬಾ ಫಿಲಾಸಫಿಕಲ್ ಹೋದ್ರು ಅನ್ಸುತ್ತೆ. ಬಟ್ ನಾನು ಕ್ಯಾರೆಕ್ಟರ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಇರ್ಬೋದು, ಅದಕ್ಕಿಂತ ಮುಂಚೆ ಬರೋ ಡೈಲಾಗ್ ಇರ್ಬೋದು, ನಾನು ಅಂತ ಬರೋ ಡೈಲಾಗ್ ಇರ್ಬೋದು, ಅಥವಾ ಪಿಕ್ಚರ್ ಅಲ್ಲಿ ತಗೊಂಡ್ಬಂದಿರೋ ನಾನು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ. ಇಲ್ಲ, ಉಪೇಂದ್ರದ UA ಮೂವಿನಲ್ಲೂ ಥಾಟ್ಗೆ ಬಿಗ್ ಸಲ್ಯೂಟ್. ಆ ತರ ತೋರ್ಸಕ್ಕೆ ಯಾವನ್ಗೂ ಆಗಲ್ಲ. ಬಟ್ ಮೇಕಿಂಗ್ ವೈಸ್ ಇನ್ನೂ ಆರಾಮ್ಸೆ ಬೆಟರ್ ಆಗಿ ಮಾಡ್ಬೋದಿತ್ತು. ಅಂದ್ರೆ ಥಾಟ್ಗಂತೂ ದೇರ್ ಇಸ್ ನೋ ಸೆಕೆಂಡ್. ಒಂದ್ಸಲ ರುಚಿ ಸಿಕ್ಕಿದ್ರೆ ಅದಿನ್ನ ರುಚಿ ಜಾಸ್ತಿ ಕೇಳುತ್ತಂತೆ ಆ ತರ. ಎಕ್ಸಾಕ್ಟ್ಲಿ ಕರೆಕ್ಟ್. ಇಲ್ಲ ಗುರು, ಬಟ್ ಮೇಕಿಂಗ್ ವೈಸ್ ಈ ಕುಡ್ ಹ್ಯಾವ್ ಡನ್ ಬೆಟರ್ ಕಣ. ನಿಜ. ಬೇರೆ ರೀಸೆಂಟ್ ನಾವು ಯಾವ ಮೂವಿ ನೋಡಿದ್ವಿ? UA ನೋಡಿದ್ವಿ, ಬೈರಿದ್ರ ನೋಡಿದ್ವಿ, ಮ್ಯಾಕ್ಸ್ ನಮ್ಮ 3 ಜನದಲ್ಲಿ ಬಂದ್ಬಿಟ್ಟು ಪ್ರವೀಣ್ ಒಬ್ಬನೇ ನೋಡಿರೋದು. ಪ್ರವೀಣ್ ಹಿಂಗೆ ನೀನು ವರ್ಕ್ ಆಯ್ತಾ ಮೂವಿ? ಸೇಮ್ ಬೇಸಿಕಲಿ ಕಿಚ್ಚ ಸುದೀಪ್ ಫ್ಯಾನ್. ಸೊ ನೆಕ್ಸ್ಟ್ ಲೆವೆಲ್. ಬಟ್ ಇದು ಇನ್ನೊಂಚೂರು ಒಂದು ತೂಕ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಬಾಸ್ನ ತುಂಬಾ ಮಾಸ್ ಲುಕ್ಕಲ್ಲಿ ನೋಡಿದ್ರು ಇಷ್ಟು ಲೆಂದಿ ಆಗಿರ್ಲಿಲ್ಲ ಫೈಟ್ಸ್ ಯಾವುದನ್ನು. ಬಟ್ ಇದ್ರಲ್ಲಂತೂ ಥ್ರೂ ಔಟ್ ದ ಮೂವಿ ಅವ್ರು ಕೊಟ್ಟಿರೋ ಸ್ಟೈಲಿಶ್ ಲುಕ್ಸ್ ಆಗಲಿ, ಪ್ಲಸ್ ಏರ್ ಸ್ಟೈಲ್, ಅವ್ರು ಲಾಂಗ್ ಏರ್ಸ್ ಬಿಟ್ಟಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಬಟ್ ನನಗಂತೂ ತುಂಬಾ ಪರ್ಸನಲಿ ಇಂಪ್ರೆಸ್ ಮಾಡ್ತು. ಲಾಂಗ್ ಏರ್ಸ್ ಯಾವ ಮೂವಿನಲ್ಲಿ ಲಾಸ್ಟ್ ಬಿಟ್ಟಿದ್ದು? ಬಚ್ಚನ್. ನನ್ನ ಅವ್ರ ಫ್ಯಾನ್ ಆಗಿದ್ದೆ ಬಚ್ಚನ್ ಫಿಲಮ್. ಅವ್ನ ಇಷ್ಟ ಐಡಿಯಲ್ ಬಂದ್ಬಿಟ್ಟು ಅವನ ಹೆಸರು ನಿಮ್ಗೆ ಪ್ರವೀಣ್ ಅಂತ ಗೊತ್ತಿರುತ್ತೆ. ಇವಾಗವರೆಗೂ ಬಚ್ಚನ್ ಇದೆ ಅನ್ನೋದನ್ನ ಪ್ರವೀಣ್ ಬಚ್ಚನ್ ಅಂತಾನೆ ಇದೆ. ಆ ರೇಂಜ್ ಫ್ಯಾನ್. ಆ ಮೂವಿ ಎಷ್ಟು ಇಂಪ್ರೆಸ್ ಮಾಡ್ತು. ಬಚ್ಚನ್ ಕ್ರಿಯೇಷನ್ಸ್ ಅಂತಾನೂ ಮಾಡಿದ್ರು. ಹೌದು, ಅವನ ಎಡಿಟಿಂಗ್ ವರ್ಕ್ಸ್ ಎಲ್ಲ ಇದೆ, ಅದು ಬಚ್ಚನ್ ಕ್ರಿಯೇಷನ್ಸ್. ಸೊ ಲಾಂಗ್ ಏರ್ಸ್ ಐ ಥಿಂಕ್ ಅವ್ರಿಗೆ ಸೂಟ್ ಆಗೋಷ್ಟು ಯಾರಿಗೂ ಸೂಟ್ ಆಗಲ್ಲ. ಬಚ್ಚನ್ ಅಂದ್ಮೇಲೆ ಎಲ್ರಿಗೂ ಜ್ಞಾಪಕ ಬರೋದೇ ಬಚ್ಚನ್. ಅವಾಗಲೇ ಫಸ್ಟ್ ಸುದೀಪ್ ಬಂದ್ಬಿಟ್ಟು ಬೇಸ್ ವಾಯ್ಸ್ ಆಗಿದ್ದು, ಒಳ್ಳೆ ವಾಯ್ಸ್. ಇದು ನಾನು ಯಾವ್ದು ಫೇಮಸ್ ಟೀಸರ್ ಟ್ರೈಲರ್ ಬರೋದಲ್ಲ, ಬಗ್ಗಿಸ್ಕೊಂಡ್ ಬಾರ್ಸೋ ಬಚ್ಚನ್ ಅಂತ. ಅದಕ್ಕೆ ಅನ್ಕೊಳ್ಳೋದು ಮುಟ್ಟಾಳ್ತನ, ಒಳ್ಳೆಯವರಿಗೆ ಕೋಪ ಬರ್ಸೋದು, ಅದಕ್ಕಿಂತ ದೊಡ್ಡ ಮುಟ್ಟಾಳ್ತನ. ಅದೇ ದೇವ್ರು ಒಳ್ಳೆಯವನಾಗಿದ್ದಾಗ ಎಂತೆಂತವನ ಸೃಷ್ಟಿ ಮಾಡ್ತಾನೆ, ಕೋಪ ಬಂದಾಗ ಮಾತ್ರ ನನ್ನಂತವನ ಸೃಷ್ಟಿ ಮಾಡ್ತಾನೆ ಅನ್ನೋ ಡೈಲಾಗ್. ಇದೆಲ್ಲ ಸ್ಕೂಲಲ್ಲಿ ನಾವೆಲ್ಲ ಹೆವಿ ಯೂಸ್ ಮಾಡ್ತಿದ್ದು ಡೈಲಾಗ್. ಬಟ್ ಆ ಟೈಮಲ್ಲಿ ಆ ಮೂವಿ ಬಂದಿದ್ದಿಲ್ಲ, ಲಾಸ್ಟ್ ಎಲ್ಲ ಮೈನ್ಸ್ ಅಲ್ಲಿ ನಡೆಯೋ ಫೈಟ್ಸ್ ಸೀಕ್ವೆನ್ಸ್ ಆಗಿರ್ಲಿ, ರನ್ನಿಂಗ್ ಸೀಕ್ವೆನ್ಸ್ ಹೌದು. ಶಶಾಂಕ್ ನಮ್ಮನ್ನ ಏಮಾರಿಸಿ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಇಲ್ಲ ಕಣ, ಆಕ್ಚುಯಲ್ ಪ್ಲಾಟ್ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿ ಅವ್ರು ಈ ತರ ಜಾನರ್ ಮೂವಿ ಮಾಡಿದಾರೆ ಅಂತಾನೆ ಗೊತ್ತಾಗಲ್ಲ. ಆ ತರ ಇದೆ ಅವ್ರ ಮೂವಿ ಬಚ್ಚನ್. ಐ ವಿಶ್ ಬಚ್ಚನ್ 2 ಬರಬೇಕು ಅಂತ. ಬಟ್ ನೋಡೋಣ. ಶಶಾಂಕ್ ಅವರೇ, ನೀವೇನಾದ್ರೂ ಇದನ್ನ ಕೇಳಿಸ್ಕೊಂತ ಇದ್ರೆ ನಮ್ಗೊಂದು ಇದು ಬಚ್ಚನ್ 2 ನಮ್ಮ ಪ್ರವೀಣ್ ಬಚ್ಚನ್ಗೋಸ್ಕರ ಕೊಡ್ತೀವಿ ಸರ್. ರಿಕ್ವೆಸ್ಟ್ ಅಷ್ಟೇ ಸರ್, ಡಿಮಾಂಡ್ ಎಲ್ಲ ಅದನ್ನ ಕೊಟ್ಬಿಟ್ರೆ ಪಿ ಬಾಸ್ ಮುಗಿದೋಯ್ತು. ನೋಡಕ್ ಡಿ ಬಾಸ್ ತರ ಇದಾರೆ, ಒಳಗಡೆ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ ಆಗಿದ್ದಾರೆ. ಅದನ್ನೇ DP ಮಾಡ್ಕೊಂಡಿದ್ದಾರೆ ಅವರು. ಹೆಂಗೆ ಅಷ್ಟೇ ಹಂಗೆ ನಾವು ಇದು ಏನಂದ್ರೆ ಗುಂಪಾಗಿ ಸೇರ್ಕೊಂಡು ಹಾಡಾಡಕ್ಕೆ ಗಜಲ್ ಅಲ್ಲ, ಗಾನಾ ಬಜಾನಾಗೆ ಉರ್ದುಲ್ ಏನೋ ಅಂತಾರೆ. ಸಮಥಿಂಗ್ ಸಿಮಿಲರ್, ರಂಗ್ ಭಜನ್ ಸಮಥಿಂಗ್ ಏನೋ ಅಂತಾರೆ. ಸೊ ಆ ತರ ಇದೆ. ಹಿಂಗೆ ನಾವು ಕೂತ್ಕೊಂಡ್ ಬರೀ ಡೈಲಾಗ್ಸ್ ಬರೋದು, ಪಂಚ್ ಲೈನ್ಸ್ ಹೆವಿ ಇರೋದು. ಅದೇ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇನ್ನ ಇದು ದೊಡ್ಡ ಸೈನ್ಯನೇ ನಮ್ದು. ನಾವು 4 ಜನದಕ್ಕಿನ್ನ ಅದೇ ಗ್ರೂಪ್ ಗೇಮ್ಸ್. ಈಗ ಸ್ವಲ್ಪ ಸ್ಕೂಲ್ ಲೈಫ್ ಬಗ್ಗೆ ಮಾತಾಡೋಣ ಬನ್ನಿ. ಸ್ಟಾರ್ಟ್ ಮಾಡಿ ಸೂರ್ಯ ಅವರೇ. ಏನಿದೆ ಸ್ಟಾರ್ಟ್ ಮಾಡಕ್ಕೆ? ಡ್ರಾಮಾ ಡ್ಯಾನ್ಸ್. ಸ್ಕೂಲ್ ಲೈಫ್ ಅಲ್ಲಿ ಸೂರ್ಯ ಅದೇ ಒಂದು ಹೊಸದಾಗೆ ಸ್ಟಾರ್ಟ್ ಮಾಡಿದ್ರು. ಹುಡುಗರೆಲ್ಲ ಒಂದು ಡ್ಯಾನ್ಸ್ ಅಲ್ಲಿ ರಾಕ್ ಸ್ಟಾರ್ಸ್ ಅಂತ ಹೇಳ್ಬೋದು. ಒಂದು ಸೂರ್ಯ, ಇನ್ನೊಂದು ಗಿರೀಶ್. ಅವ್ರು ಯಾವುದೇ ಕಾಂಪಿಟೇಷನ್ ಹೋಗ್ಲಿ ಏನೇ ಹೋಗ್ಲಿ ಫಸ್ಟ್ ಇವ್ರಿಬ್ರನ್ನೇ ಪಿಕ್ ಮಾಡ್ತಾ ಇದ್ರು.
ಅಷ್ಟು ಸಖತ್ ಪ್ರತಿಭಾ dance ಕಾರಂಜಿ ಅಂತ ಮಾಡೋರು. ನಡೆಯೋದು, ಅಲ್ಲೆಲ್ಲ ಇವ್ರುಗಳೇ ಸ್ಟಾರ್ಸ್, ಇವ್ರದೇ ಪ್ರತಿಭೆಗಳು. ಇವ್ರೇ ನಾವು ಕೋಲಾಟ ಆಡ್ತಾ ಇದ್ವಿ. ಕೋಲು ಕೋಲಣ್ಣ ಕೋಲು ಕೋಲೆ ಅಂತ ಎಲ್ಲ ಆಡೋರು. ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು. ಅದಕ್ಕೆ ನಾವೇ ಸಿಂಗರ್ಸ್ ಆಗಿದ್ವಿ. ಅದಕ್ಕೆ ಇನ್ನೊಂದು ನಮ್ಮ ಸರ್ ಇರೋ ಸೋಷಿಯಲ್ ಸೈನ್ಸ್ ಟೀಚರ್, ಬಟ್ ಅವ್ರಿದು ಕವಾಲಿಗೆ ಒಂದು ಈಸಿ ಎಲ್ರು ಆಡೋ ತರನೇ ಕವಾಲಿ ಹೇಳ್ಕೊಡೋರು ಅವರು. ಈ ಕಡೆ ನೋಡಿ ಈ ನೀರು, ಆ ಕಡೆ ನೋಡಿ ಈ ನೀರು, ಎಲ್ಲಾನು ಕೂಡ ಒಂದೇ ಎಲ್ಲಾನು ಕೂಡ ಒಂದೇ ಅಂತ ಏನೋ ಹೇಳೋರು. ಎಲ್ರು ಕವಾಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಬಟ್ ನಾನು ನನ್ನ ಫ್ರೆಂಡ್ ಗಿರೀಶ್ ಇದು ಕವಾಲಿಗಂತಾನೆ ಒಂದು ಹಾಡು ಹುಡುಕಿ, ಅವಾಗ ಗೂಗಲ್ ಹುಡುಕಿ ಅದನ್ನ ಬರ್ದಿ, ಅದನ್ನ ಬೈಹಾಟ್ ಮಾಡಿ, ಪ್ರತಿಭಾ ಕಾರಂಜಿ ಅದನ್ನು ಮರ್ತಿ, ಏನೇನ್ ಸರ್ಕಸ್ ಮಾಡ್ಬಾರ್ದು ಎಲ್ಲ ಮಾಡಾಯ್ತು. ಪ್ರತಿಭಾ ಕಾರಂಜಿ ಸ್ಟಾರ್ಸ್ ಅಪ್ಪ ಇವರಿಬ್ರು. ಪ್ರತಿಭಾ ಕಾರಂಜಿ ಸ್ಟಾರ್ಸ್, ಇವಾಗ್ಲೂ ಸ್ಟಾರ್, ಇವಾಗಲೂ ಸ್ಟಾರ್, ಅಂದು ಇಂದು ಎಂದೆಂದು. ಸನ್ ಈಸ್ ಆಲ್ವೇಸ್ ಅ ಸ್ಟಾರ್, ಅಷ್ಟೇನೆ. ಬಟ್ ವಿ ಕಾಲ್ ಇಟ್ ಸನ್ ಅಷ್ಟೇ. ಸೂರ್ಯ ಅದೇ. ಸೊ ಸ್ಕೂಲಲ್ಲೆಲ್ಲ ಸೂರ್ಯಂದು ಒಳ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್, ಕಲ್ಚರಲ್ ಅಲ್ಲೆಲ್ಲ ಬಟ್ ನಾವು ಗ್ರೂಪ್ ಆಗಿ ಪಾರ್ಟಿಸಿಪೇಟ್ ಆರ್ಟ್ಸ್ ಅಂತ ಲೆಕ್ಕ ತಗೊಂಡ್ರೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ವಿ ನಾವು. ಸ್ಟ್ರೇಂಜ್ ಆಗಿ ಹುಡುಗರು ನಾವು ಎಂಬ್ರಾಯ್ಡ್ರಿ, ಅದಂತ ಹುಡುಗಿರು ಒಬ್ಬರೇ ಎಂಬ್ರಾಯ್ಡ್ರಿ ಮಾಡ್ಬೇಕು ಅಂತ. ಅದರಲ್ಲಿ ಚೈನ್ ಸ್ಟಿಚ್ ಅಂತ ಕಾಣಿಸೋದು. ಟೀಚರ್ ಹೆಸರು ಲೂಸಿ ಕುಟಿನಲ್ಲ, ಲೂಸಿ ಕುಟಿನ. ಆಮೇಲೆ ಇನ್ನ ನಮ್ ಚಂದನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕವಿ. ಅವಾಗ ಶಾಯಿ ಅಂತ ಒಂದು ಕತೆ ಮಾಡಿದಾನೆ, ಅದು ನಿಮ್ದೆ ಒಂದು ಕಾಮಿಕ್ ಆಗಿ ಬರುತ್ತೆ, ನಾನು ಹೇಳ್ತೀನಿ ಅದನ್ನ. ಶಾಯಿ ಅಂತ ಅಲ್ಲ ಸ್ಕೂಲ್ ಡೇಸ್ ಅಲ್ಲಿ ನಮ್ಗೆಲ್ಲ ನಾಟಕ ಗಿಟ್ಕ ಏನೇ ಒಂದಾದ್ರೂ ಅದಕ್ಕೆ ಸ್ಕ್ರಿಪ್ಟ್ ಬರೀತಿದ್ದ ವ್ಯಕ್ತಿನೇ ಚಂದನ್. ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟು ಎಲ್ಲ ಸಬ್ಮಿಟ್ ಮಾಡೋಣ ಟೀಚರ್ಸ್ಗೆ. ಅವರೆಲ್ಲ ಇನ್ನ ಬಾಯ್ಸ್ನ ಕರೆದ್ಬಿಟ್ಟು ಮಾಡ್ರಿ ಅಂತ ಮಾಡ್ತಾರೆ. 25 years ನಮ್ಮ ಸ್ಕೂಲ್ ಮಾಡಿದಾಗ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದಾದ್ಮೇಲೆ ಇನ್ನೊಂದು ಯಾವುದೋ ಫಂಕ್ಷನ್ ಇತ್ತು, ಚಿಲ್ಡ್ರನ್ಸ್ ಡೇ ಅನ್ಕೊಂತೀನಿ. ತಮಿಳಲ್ಲಿ ಕುಳ್ಳನರಿ ಕೂಟಂ ಅಂತ ಒಂದು ಮೂವಿ ಬಂದಿತ್ತು. ಅದು ಒಂದು ಲೈನ್ ಇವನು ಚಂದನ ಕೊಟ್ಟು ಇದನ್ನು ಡೆವಲಪ್ ಮಾಡೋ, ನಾವು ಮಾಡೋಣ ಸ್ಕಿಟ್ ಅಂತ. ಅದನ್ನು ಡೆವಲಪ್ ಮಾಡಿ ನಾವು ಅದನ್ನು ಸ್ಟೇಜಲ್ಲಿ ಎನ್ಯಾಕ್ಟ್ ಮಾಡಿ, ಆವಾಗ ಸಂಗೊಳ್ಳಿ ರಾಯಣ್ಣ ಬೆಲೆ ರಿಲೀಸು, ಗಂಡು ಮೆಟ್ಟಿದ ನಾಡು ಗಂಡುಗರಿಗೆಲ್ಲ ಬಿಡು ಅಂತ. ಆ ಸೀನಿಗೂ ಆ ಸಾಂಗಿಗೂ ಸಂಬಂಧನೇ ಇಲ್ಲ. ನಮಗೆ ಆ ಸ್ಪೀಕರಲ್ಲಿ ಆ ಸಾಂಗ್ ಕೇಳಬೇಕು ಕ್ಲೈಮ್ಯಾಕ್ಸಲ್ಲಿ. ಎಲ್ಲರೂ ಇದು ಅಣ್ಣ ಬರೋವಾಗ ತಮ್ಮಂದೆಲ್ಲ ಹೊಡೆದ್ಬಿಟ್ಟು ಬಿದ್ದಿರ್ತಾರೆ, ಡ್ಯೂ ಟು ಸಮ್ ರೀಸನ್, ಅದು ಏನು ಕತೆನ ಮಣ್ಣು ಮಸಿ ಬಿದ್ದಿರ್ತಾರೆ. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಅಂದಾಗ ಎದ್ದೇಳಬೇಕು, ನಮ್ಮನ್ನ ಯಾರು ಈ ತರ ತೊಂದರೆ ಕೊಟ್ಟು ನಾವು ಹಿಡ್ಕೊಬೇಕಂತೆ. ಇವಾಗ ಹೇಳಿದ್ರೆ ಅನ್ಕೊಂಡು ಅವಾಗ ಚಂದನ್ ಸೀನು ಮಚ್ಚ, ಇದು ಮಚ್ಚ ಸಾಂಗು ಅನ್ಕೊಂಡು ಪ್ರವೀಣ್ ಅವಾಗ ಫೋಟೋ ತೋರಿಸ್ತಾ ಇದ್ದಾರೆ ನಮ್ಗೆ. ಚಂದನ್ ಅವಾಗ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಇವಾಗ ಅದಕ್ಕಿಂತ ಚೆನ್ನಾಗಿ, ಇವಾಗ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಇವಾಗ ಲುಕ್ ಬೇರೆ ಅಷ್ಟೇ. ಇಲ್ಲ, ಅವಾಗ ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ಸ್ಕೂಲ್ ಡ್ರಾಮಾದಲ್ಲೆಲ್ಲ ಫಿಲಂ ಸ್ಟೋರಿ ತಂದಿದ್ ನಾವೇ. ಕರೆಕ್ಟ್. ಆಕ್ಚುಲಿ ಆಪ್ತರಕ್ಷಕನು ಪ್ಲಾನ್ ಇತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ಅಂಡ್ ಕ್ಯಾಸ್ಟ್ ಆಪ್ತರಕ್ಷಕ ಅದು ಒಂದು ಸಾಂಗ್ ತಗೊಂಡ್ಬಿಟ್ಟು ಏನೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರಿ ನೀವು. ಅದೇನಾಯ್ತು ಅಂದ್ರೆ ನಾಗವಲ್ಲಿ ಕ್ಯಾರೆಕ್ಟರ್ಗೆ ಆ ಹುಡುಗಿ ಒಪ್ಕೊಳ್ಳಿಲ್ಲ. ಅದೇ ಪ್ರಾಬ್ಲಮ್. ಟಕರ್ ಅಂತ ಆಗೋದು. ಆಪ್ತರಕ್ಷಕ ಸಾಂಗ್ ಸಖತ್ತಾಗಿ ಮಾಡಿದ್ರು. ಅದ್ರಲ್ಲಿ ನಾವ್ ಇನ್ನ ಸ್ಟಂಟ್ ಸೀನ್ ಜಾಸ್ತಿ ಮಾಡಿದ್ವಿ. ಮೇಲ್ಗಡೆಯಿಂದ ರೋಪಲ್ ಬರ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ವಿ. ಒಬ್ಬ ರಾಜ, ಎಷ್ಟು ಕ್ರಿಯೇಟಿವಿಟಿ, ವಿಜಯ್ ರಾಜೇಂದ್ರ ಬಹದ್ದೂರ್ ಅನ್ನೋ ಒಂದ್ ಕ್ಯಾರೆಕ್ಟರ್ ಮೇಲಿಂದ ರೋಪ್ ಇಂದ ಬರ್ಬೇಕು. ನಮ್ CSP ವಿಷ್ಣುದಾದ ಫ್ಯಾನ್, ಪಿ ಬಾಸ್ ಬಂದ್ಬಿಟ್ಟು ಕಿಚ್ಚಾ ಫ್ಯಾನ್, ದಾದಾ ಫ್ಯಾನ್ ಇಂದ ಕಿಚ್ಚಾ ಫ್ಯಾನ್, CSP ಬಂದ್ಬಿಟ್ಟು ಅಂದ್ರೆ ಇವಾಗ ದಾದಾ ಫ್ಯಾನ್ ಆದ್ರೆ ಆಟೋಮೆಟಿಕ್ ಆಗಿ ಅವರು ಸುದೀಪ್ ಫ್ಯಾನ್ ಆಗೇ ಇರ್ತಾರೆ. ಅದು ಏನ್ ಕೈಯಲ್ಲಿ ಕಡ್ಗ ಇದೆಯಾ ನಿಮ್ ಬಾಸ್ಗೆ? ಕಡ್ಗ ಕಡ್ಗ ಹಾಕ್ತಾರಲ್ಲ, ಇಬ್ರು ಕಡ್ಗ ಹಾಕ್ತಾರೆ. ಅದಕ್ಕೆ ಅವನು ನೀವು ಹೇಳ್ಬೇಕಾದ್ರೆ ಅವನು ಫೇಸಲ್ಲಿ ಸ್ಮೈಲ್ ನೋಡ್ಬೇಕಿತ್ತು, ನಾನು ಕಡ್ಗ ಅಂತ. ಫ್ಯಾನ್ಸ್ಗೆ ಅದೊಂಥರ ಸ್ಟಾರ್ ಇದ್ದೇ ಇರುತ್ತೆ ನಿಜ. ಅದು ಏನೇ ಆಗ್ಲಿ, ಸಿನಿಮಾ ಎಷ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನೇ ಆದ್ರೂ ಕೂಡ ವಿ ಹ್ಯಾವ್. ಬ್ಯಾಕ್ ಟು ಸ್ಕೂಲ್ ನಾವಿರ್ಬೇಕಾದ್ರೆ 8th ಅಲ್ಲಿ ನಾವು ಎಂಟ್ರಿ, 25 years ಸಿಲ್ವರ್ ಜೂಬ್ಲಿ ಫಂಕ್ಷನ್ ಸ್ಕೂಲ್ಗೆ. 1985 ಸ್ಕೂಲ್ ಸ್ಟಾರ್ಟ್. 7th ಇನ್ನ 8th ಬರೋಕಿನ ಮುಂಚೆ 7th ಅಲ್ಲಿ ಮಹಾಭಾರತ ರಾಮಾಯಣ ತಂದಿದ್ ನಾವೇನೆ. ನಾನು ಪಾರ್ಟಿಸಿಪೇಟ್ ಅದ್ರಲ್ಲಿ ನಮ್ ಪ್ರಜ್ವಲ್ ಕಿರಣ್ ಸಳ್ಳಾನ್ ಅವರು ರಾಮನ್ ಪಾತ್ರ ಮಾಡಿದ್ರು, ರಾಕೇಶ್ ಅವರು ಲಕ್ಷ್ಮಣನ್ ಪಾತ್ರ ಮಾಡಿದ್ರು. ಹನುಮ ಬಂದ್ಬಿಟ್ಟು ಲಕ್ಷ್ಮಣನ್ ಪಾತ್ರ. ಇವನು ರಾಕೇಶ್ ಹರಿಪ್ರಪಂಚನ್ ಲಕ್ಷ್ಮಣ ಅನ್ಸುತ್ತೆ. ರಾವಣ ಇನ್ನೊಬ್ರು ಕ್ಯಾರೆಕ್ಟರ್. ಸೊ ಇವಾಗ ಅವರೆಲ್ಲ ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಆಮೇಲೆ 8th ಬಂದಾದ್ಮೇಲೆ 8th ಅಲ್ಲಿ ಒಂದು ನಾಟಕ ಮಾಡಿರ್ತೀವಿ, ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ, ಜ್ಞಾಪಕ ಇರಲ್ಲ ಅನ್ಸುತ್ತೆ. ಅದು ಆಕ್ಚುಲಿ ಸ್ಟೋರಿ ಬಂದು ಟೀಚರೇ ಕೊಟ್ಟಿದ್ದು. ಸೊ ಅದು ತುಂಬಾ ವರ್ಸ್ಟ್ ಆಗಿ ಬಂದ್ಬಿಟ್ಟಿತ್ತು. ಅದು ಯಾವ ನಾಟಕ? ಅದೇ ಇವರು ಬೋರಿ ಬಂದು ನಮ್ಮ ಶಶಾಂಕ್ ಬೋರೆ ಅವರು ಬಂದ್ಬಿಟ್ಟು ಅವ್ರ ಮಂತ್ರಿ ಪಾರ್ಟ್ ಮಾಡ್ತಾರೆ.
ರಾಜನ್ ಪಾತ್ರ ಯಾರು ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬಾ ವರ್ಷ ಆಗಿ ಬರುತ್ತೆ. ಅದಾದ್ಮೇಲೆ ಅನ್ಕೊಂತೀನಿ ಯಾವ್ದೇ ಟೀಚರ್ಸ್ ಹತ್ರ ಸ್ಕ್ರಿಪ್ಟ್ ಇಸ್ಕೊಬಾರ್ದು, ನಾವೇ ಮಾಡ್ಬೇಕು. ನಾವೇ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು ಅಂತ. ನೋಡು, ಅಲ್ಲಿಂದನೇ ಇವನ ಪ್ರತಿಭೆ ಬಂದಿದ್ದು. ಅಲ್ಲಿಂದ ಸ್ಕ್ರಿಪ್ಟು ಏನೋ ಕವಿತೆಗಳೆಲ್ಲ ಬರೆಯಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಚಂದನ್. ಅದಾದ್ಮೇಲೆ ಡೈರೆಕ್ಟ್ ಫಿಲಮ್ ಇಂದಾನೆ ಎತ್ತುತ್ತಾ ಇದ್ವಿ ಅನ್ನೋದಕ್ಕಿಂತ ಇನ್ಸ್ಪೈರ್ಡ್. ಇನ್ಸ್ಪೈರ್ ಇಟ್ ಈಸ್ ನಾಟ್ ಕಾಪಿಡ್ ಬಟ್ ಇಟ್ ವಾಸ್ ಇನ್ಸ್ಪೈರ್ಡ್ ಅಷ್ಟೇ. ಅದೆಲ್ಲ ಒಂದು ಹೊಸತನ ಬಂತು ಅವಾಗ. ಆಮೇಲೆ ಇದಕ್ಕೆ ಆಡಿಯನ್ಸ್ಗೆ ಚಾಕ್ಲೇಟ್ ಏರ್ಚೋದಾಗಿರ್ಬೋದು, ಅದು ಮಾಡಿ ಜ್ಞಾಪಕ ಇದೆ. ಅದು ಯಾವ್ದೋ ಒಂದು ಇದಕ್ಕೆ ಅದು ಯಾವ್ದೇ ಸಾಂಗ್ ಇರ್ಲಿ, ಯಾವ್ದೋ ಪ್ಯಾಥ ಸಾಂಗ್ ಇದ್ರು ನಾವು ಏರ್ಸ್ತಾ ಇದ್ವಿ ಚಾಕ್ಲೇಟ್ಗಳನ್ನ. ಸೊ ಅದೇನ್ ಗೊತ್ತಾ, ನಾನು ಚೈಲ್ಡ್ಹುಡ್ ಅಲ್ಲಿ ಇನ್ನೊಂದು ಇವಾಗ್ಲೂ ಒಂಥರ ನಗು ಅನ್ಸೋದು. ಚಾಕ್ಲೇಟ್ ಹಂಚಕ್ಕೆ ಯಾರು ಒಬ್ಬನು ಕರ್ಕೊಂಡು ಹೋಗ್ತಿದ್ದೆ, ಯಾಕೆ ಹೇಳೋ ಆ ಕ್ಲಾಸ್ ಮಿಸ್ ಮಾಡಕ್ಕೆ ಏನೋ ಕರ್ಕೊಂಡು ಹೋಗ್ತಿದ್ವಿ ಮಚ್ಚ, ನಾನು ಬರ್ತೀನಿ ಜೊತೆ ಕ್ಲಾಸ್ ಮಿಸ್ ಮಾಡಕ್ಕೆ ಸರಿನಾ. ಬಟ್ ನಾವು ಮನೆಗೆ ಬಂದಿರೋ ಅಪ್ಪ ಮನೆ ಮ್ಯಾಂಗೋ ಬೈಟು, ಅವಾಗ ನಮ್ ಕಾಲ ಎಕ್ಲೇರ್, ಆ ಕಾಲ ಅಂದಿದ್ದಕ್ಕೆ ನಾವೇನು ಆರೇಂಜ್ 80s ಮೆಲೋಡಿ ಅದು ಮ್ಯಾಂಗೋ ಬೈಟು ಮನೇಲಿ ಆ ಟೈಮಿಗೆ ಮನೇಲಿ ಕೇಳಿದ್ರೆ ಕ್ಯಾಡ್ಬರಿನ ಕೊಡ್ಸೋರು. ಬಟ್ ಆದ್ರೂ ಆ ಟೈಮಿಗೆ ಮಚ್ಚ ನನಗೊಂದು ಇನ್ನ 2 ಮಚ್ಚ ಒಂದ್ ಕೊಟ್ಟಿದ್ಯಾ ಇನ್ನ 2 ಅಷ್ಟು ಆಸೆ ಐತಿ. ಇವನ್ ನೆನೆಸ್ಕೊಂಡ್ರೆ ಸಿಗ್ತಾ ಇತ್ತು ಕಚ್ಚಾ ಮ್ಯಾಂಗೋ ಬಿಡಕ್ಕೆ ಅಷ್ಟು ಆಸೆ ಬರ್ತಿದ್ವಾ ಅಂತ. ಅದು ಹಂಗೆ, ಅದು ಚೈಲ್ಡ್ಹುಡ್ ವಾಸ್ ಗುಡ್. ಅವಾಗ ಪ್ರವೀಣ್ ಅವಾಗ ನಿಮ್ಗೆ ಹೆಂಗಿದ್ದ ಅಂದ್ರೆ ಒಂದು ಲಡ್ಡು ತರ ಇದ್ದ, ಹಣೆಗೆ ಒಂದ್ ಬೊಟ್ಟು, ಆಮೇಲೆ ಅದೇನೋ ರೇಸಿಂಗ್ ಸೈಕಲ್ ತರ ಒಂದು. ನಮ್ಮ ಎಂಟೈರ್ ಸ್ಕೂಲ್ ಅಲ್ಲಿ ರೇಸಿಂಗ್ ಸೈಕಲ್ ಬರ್ತಿದ್ದು ಒಂದೇ ಒಂದ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಪಿ ಬಾಸ್ ಪ್ರವೀಣ್. ಇನ್ನೊಂದು ನಮ್ಮ ಸ್ಕೂಲಲ್ಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಪ್ಲೇಟ್ ಎಲ್ಲ ಕೊಟ್ಟಿದ್ರು. ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಇದೆಲ್ಲ ತೀರಾ ಹಿಡ್ಡನ್ ಫ್ಯಾಕ್ಟ್. ಸೈಕಲ್ಗೆಲ್ಲ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಇತ್ತು, ಅದ್ರ ಮೇಲೆ ನಂಬರ್ ಇರ್ತಾ ಇರ್ಲಿಲ್ಲ. ಬಿಲ್ಲ, ನಾವು ಸೂರ್ಯದ ಬಿಲ್ಲ ಚಂದನ್ ಇರ್ತಾರೆ ನನಗೇನೆ, ಅದು ಬಾಣ ನನಗೆ ಒಂದ್ ಬಿಡ್ತಾ ಇರೋದು. ಬಟ್ ಇದ್ರಲ್ಲಿ ಸೈಕಲ್ ಗಿಕ್ಕಲ್ ಅಂದಾಗ ಒಂದು ಕಾಮಿಡಿ ಮ್ಯಾಟ್ರ್ ಏನು ಅಂದ್ರೆ, ಅವಾಗ ಅದೇನೋ ಮಿನಿಸ್ಟರ್ ಅಂತೆಲ್ಲ ಮಾಡೋರು. ಕೌನ್ಸಿಲ್ ಪಾರ್ಲಿಮೆಂಟ್ ಅದು ಇದು ಅಂತ. ನಮ್ಮ ಕಾಲೇಜ್ ಸ್ಕೂಲ್ ಪ್ರೈಮರಿಲೂ ಪಾರ್ಲಿಮೆಂಟ್ ಇತ್ತು. ಏನೋ ಪಾರ್ಲಿಮೆಂಟ್ ಅಂತ ಮಾಡೋರು. ಏನ್ ಅವಾಗ ಸೀನ್ಗಳು, ಅವ್ನ್ ಯಾರೋ ಲೀಡರ್ ಅದ ಅಂದ್ರೆ ಏನೋ ದೊಡ್ಡ ವ್ಯಾಲ್ಯೂ ಲೆವೆಲ್ಗೆ. ಅವಾಗ ನನ್ನ ಹೆಸರು ಒಂದ್ಸಲ ಹಂಗೆ ಪಿಕ್ ಮಾಡ್ಬಿಟ್ಟು ಏನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಮಾಡಿದ್ರು. ನನಗೆ ಅವಾಗೆಲ್ಲ ಏನೋ ಕ್ಲೌಡ್ ನೇನಲ್ಲಿ ಹೋಗಿದ್ದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹಂಗೆ ಅಂತ. ಬಟ್ ಸಿಂಪಲ್ ಆಗಿ ಹೇಳ್ತೀನಿ, ಏನದು ಕೆಲಸ ಅಂತ ಅಂದ್ರೆ, ಇವತ್ತು ನೀವ್ ಯಾರೇ ಹೋದ್ರು ಮೆಟ್ರೋ ಪಾರ್ಕಿಂಗ್ ಅಲ್ಲಿ ಗಾಡಿನ ಹೆಂಗ್ ಅರೇಂಜ್ ಮಾಡ್ತಾರೋ ಆ ತರ ಕೆಲಸ ನಾನು ಸೈಕಲ್ ಮಾಡ್ತಿದ್ದೆ ಅಷ್ಟೇ. ಅಲ್ಲಿ ಎಲ್ಲ ಹುಡುಗರು ಸೈಕಲ್ ತಗೊಂಡ್ಬರೋರು ಎತ್ತೆತ್ ಇಡ್ತಾ ಇದ್ದೆ. ಇದ್ರ ಇನ್ನ ಫನ್ ಫ್ಯಾಕ್ಟ್ ಏನಂದ್ರೆ, ಪ್ರೈಮರಿ ಬಂದ್ಬಿಟ್ಟು ಫಸ್ಟ್ ಬಿಜೆಪಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಗಿರೀಶ್ ಸ್ಕೂಲ್ ಬಂದ್ಬಿಟ್ಟು ASPL ಆದ. SPL ಬಂದ್ಬಿಟ್ಟು ಅನಾಗ ಅನ್ಕೊಂತೀನಿ. ASPL ಗಿರೀಶ್ ಆದಾಗ ಅವೊಂದು ಪಾರ್ಟಿ ಸಿಂಬಲೇ ಕಮಲ. ಅವಾಗ್ಲೇ ಅವನು ಬಿಜೆಪಿ ಪಾರ್ಟಿ ಮೆಂಬರ್ ಆಗಿದ್ದ. ಸೊ ಈ ತರ ಎಲ್ಲಾನು ಸ್ಕೂಲ್ ಡೇಸ್ ಅಲ್ಲಿ ಸ್ಕ್ಯಾಮ್ ಮಾಡಿದ್ರು, ಕೆಲಸ ಮಾಡಿದ್ರು. ಹೈಬಿಸ್ಕಸ್ ಏನೋ ಇವಂದು ಕಮಲ, ಹೈಬಿಸ್ಕಸ್ ಏನೋ ಅನಾಗದು ಚೆನ್ನಾಗಿತ್ತು. ಸ್ಕೂಲ್ ಮೆಮರೀಸ್ ಎಲ್ಲರೂ ಚೆನ್ನಾಗಿರುತ್ತೆ ಅಲ್ವಾ. ಇದೆಲ್ಲ ಎಲ್ರು ಇರೋದ್ರೂ ಅದೇನೆ. ಬಟ್ ನಮ್ದು ಕ್ರೇಜಿ ಸ್ಟಫ್ ಚೆನ್ನಾಗಿತ್ತು. ಅದು ಏನ್ ಗೊತ್ತಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದು ಕನ್ನಡ ಮೀಡಿಯಂ ಊಟ. ಅದು ಏನು ಅಂತ ಅಂದ್ರೆ, ಆಕ್ಚುಲಿ ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತಾರೆ. ನಮ್ಗೇನು ಸ್ಕೂಲ್ ಲೈಫ್ ಚೆನ್ನಾಗಿದೆ ಅಂದ್ರೆ, ಕಾಲೇಜ್ ಲೈಫ್ ಅಲ್ಲಿ ಯಾವ್ದು ಸೀನ್ಗಳು ನಡೀಲಿಲ್ಲ. ಅದು ಹೇಳಿಲ್ವಲ್ಲ, ಒಬ್ಬೊಬ್ಬ ಒಂದೊಂದು ಕಾಲೇಜು ಹಂಗಂತಲ್ಲ ಗುರು, ಒಂದು ಲವ್ ಸ್ಟೋರಿಗಳಿಲ್ಲ, ಒಂದು ಸೀನ್ಗಳೇ ಇಲ್ಲ. ಹಂಗಾಗಿ ಏನ್ ಮಾಡೋದು ಹೇಳಿ, 90s ಅಲ್ವಾ, 90s ಕಿಡ್ಸ್ ನಿಮ್ಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಾವು ಓದಿರೋ ಸ್ಕೂಲ್ಗಳ ಡೈಲಾಗ್ ಮೈನ್ ಡೈಲಾಗ್ ನಮ್ಮ ಪಿಟಿ ಸರ್ ಏನ್ ಹೇಳೋರು ಅಂದ್ರೆ, 6 ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿ ಅದೇ ಸಂಸ್ಕೃತಿ ಕಲ್ತ್ಕೊಳ್ಳಿ. ಓ, ಇದು ಕೇಳಿದೀನಿ ಗುರು. ಇದು ಎಲ್ರಿಗೂ ಕೇಳ್ತಾ ಇದ್ದಾರೋ ಎಲ್ರಿಗೂ ಹಿಟ್ ಆಗುತ್ತಿದ್ದು. 6 ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿರೋ ಸಂಸ್ಕೃತಿ ಕಲ್ತ್ಕೊಳ್ಳಿ. ಬಟ್ ಆದ್ರೂ ಫನ್ನಿ ನೋಟ್ ಅವಾಗ ಏನ್ ಗುರು ಇದೆಲ್ಲ ಅಂತ. ಬಟ್ ಕೆಲವು ಲೈಫಲ್ಲಿ ನಾನು ಫೇಸ್ ಮಾಡಿ ನೋಡಿರೋ ಕೆಲವು ಸಿಚುವೇಶನ್ ಅದು ಹಿಟ್ ಆಗಿದೆ. ಬಿಕಾಸ್ ಆಫ್ ಮೈ ಮ್ಯಾನರ್ಸ್, ವಾಟ್ ಐ ಹೋಲ್ಡ್ ಅಂಡ್ ಪರ್ಸನಲ್ ವಿಚ್ ಐ ಹೋಲ್ಡ್. ನಾನು ಕೆಲವು ಕಡೆ ಎಂಟ್ರಿ ಕೊಟ್ಟಿದ್ದೀನಿ. ದೋ ಮೈ ಎಜುಕೇಶನ್ ವಾಸ್ ಲೋ, ನಾನು ಎಂಟ್ರಿ ಕೊಟ್ಟಿದ್ದೀನಿ. ಅದು ಕೆಲವು ಟೈಮ್ ಹೆಲ್ಪ್ ಆಗುತ್ತೆ. PT ಹೆಲ್ಪ್ ರಿಯಲಿ ಅಲಾಟ್ ಫಾರ್ ರೆಡಿ ರೈಸ್ ರೈಟ್. ಅದು ಎಲ್ರಿಗಿಂತ ಚಂದನ್ ಸಖತ್ತಾಗಿ ಹೇಳ್ತಾರೆ. ಅದನ್ನ ಹೇಳ ಒಂದ್ಸಲ, ಅದನ್ನ ಹೇಳ್ಬಿಟ್ಟು ಆ ಡೈಲಾಗ್ ಹೇಳ್ಬಿಟ್ಟು ಏನದಂತ ಎಕ್ಸ್ಪ್ಲೇನ್ ಮಾಡು. ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ? ನನ್ನ ಅನಿಸಿಕೆ ಪ್ರಕಾರ ಅದು ಮೂವ್ ಟು ದ ರೈಟ್ ಅಂಡ್ 3 beats ಫಸ್ಟ್ ಹೇಳ್ಬೇಕು. ಅದು ಆಯ್ತಾ? ನನ್ನ ಅನಿಸಿಕೆ ಪ್ರಕಾರ ಅದು ಆಕ್ಚುಲಿ ತಪ್ಪಾಗಿರ್ಬೋದು, ಸರಿ. ಅಯ್ಯೋ, ನನ್ನ ಮಗನ ಇಷ್ಟೊತ್ತಿ ಯಾಮರ್ಸಿದ್ಯಾ ನಮ್ನ. ನೋಡ್, ರೈಟ್ 3 ರೈಟ್ ಅಂತಾರಲ್ಲ. ನೋಡ್ರ, ನಿಮ್ಗೆ ಇನ್ನೊಂದು ಚಂದನ್ ಬಗ್ಗೆ ಒಂದು ಸ್ಪೆಷಲ್ ಪಾಯಿಂಟ್ ಏನಪ್ಪ ಹೇಳ್ಬೇಕು ಅಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಲಂಚ್ ಟೈಮ್ ಅಲ್ಲಿ ಊಟ ತಿನ್ನಕ್ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಸೈಲೆಂಟ್ ಆಗಿ ತಿಂತಾ ಇದ್ವಿ ನಾವೆಲ್ಲ ಹುಡುಗರು. ಇವನೊಬ್ಬ ಅವಾಗಿಂದಾನೂ ಏನೋ ರೀಲ್ ಬಿಡೋ ಪಾರ್ಟಿ ಯಾರು ಅಂತಂದ್ರೆ ಇವ್ನು ಚಂದನ್ನೇ. ಯಾಕೆ ಅಂತ ಅಂದ್ರೆ ಪೋಕೆಮೋನ್ ಅಂತ ನೋಡ್ತಾ ಇದ್ವಿ. ಆಯ್ತಾ,
ಈ ಪೋಕೆಮಾನ್ ಬಗ್ಗೆ ಹೆಂಗೆಲ್ಲ ರೀಲ್ ಬಿಡೋನು ಅಂದ್ರೆ ಆ ಟೈಮಲ್ಲಿ ಅವ್ನ ಮನೇಲಿ ಏನೋ ಕಂಪ್ಯೂಟರ್ ಇತ್ತು, ಇನ್ನೊಬ್ಬನ ಮನೇಲಿ ಯಾವುದೋ ಕಂಪ್ಯೂಟರ್ ಇತ್ತು. ನಮ್ಮ ಮನೆಗಳೆಲ್ಲ ಅವಾಗ ಕಂಪ್ಯೂಟರ್ ಇಲ್ಲ, ಪುಟ್ಕೋಸಿನೂ ಇಲ್ಲ. ಏನ್ ಮಾಡೋನು ಅಂತಂದ್ರೆ ಪೋಕೆಮಾನ್ ಬಾಲು ನಮ್ಮ ಕಂಪ್ಯೂಟರ್ ಇಂದ CPU ಹಿಂದ್ಗಡೆ ಬಟ್ಲು ತರ ಇರುತ್ತೆ, ಅದು ಇಟ್ಕೊಂಡ್ರೆ ಬಾಲ್ ಬರ್ತದೆ ಅಂತ ಅನ್ನೋನು. ಇನ್ನೊಬ್ಬ ನಾನು ಕಳ್ಸ್ಕೊಡ್ತಿದ್ದೆ ಅನ್ನೋನು. ನಾವು ಅದನ್ನೆಲ್ಲ ಬಿಲೀವ್ ಮಾಡ್ತಿದ್ರಿ. ಸರಿ ಎತ್ಕೊಂಡ್ಬಿಟ್ರೆ ಒಂದ್ ದಿವಸ ಅಂತ ಅಂದ್ರೆ ಅದಕ್ಕೆ ದುಡ್ಡು ಏನೋ ಅದು ಕಾಸ್ಟ್ಲಿ ಅದು ಇದು ಅಂತೆಲ್ಲ ಡೌ ಮಾಡೋರು. ಇದೇ ತರಾನೇ ಎಂಟೈರ್ ಸ್ಕೂಲ್ ಡೇಸ್ ಫುಲ್ಲಿ ಅಮರ್ಸೋನೆ ನಮ್ಗೆ. ಇಲ್ಲಿ 3rd ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೂ ಸಕ್ಸಸ್ಫುಲಿ ಸ್ಕ್ಯಾಮ್ ಅದು. ಒಂದು ದಿವಸ ಬಾಲು ನೋಡಿಲ್ಲ, ಇದರಿಂದ ನಾನು ಏನ್ ಕಲ್ತಿದೀನಿ ಅಂದ್ರೆ ಜನರನ್ನ ಎಷ್ಟು ಬೇಗ ಸ್ಕ್ಯಾಮ್ ಮಾಡ್ಬಿಡೋದು ಗೊತ್ತಾಗ್ಬಿಡುತ್ತೆ ನನಗೆ. ಅದಕ್ಕೆ ಇದೇ ಸ್ಕ್ಯಾಮ್ ನ ಅವನ ಮೇಲೆ ನಾನು ಏನು ತೀರ್ಸ್ಕೋಬೇಕು ಅಂದ್ಬಿಟ್ಟು ಈ ಬೀಜಕ್ಕೆ ಸೇರ್ಸಿದ್ದೆ ನಾನು. ಅದು ಆಕ್ಚುಲಿ ಅದು ಪೇಯ್ಡ್ ಸ್ಕ್ಯಾಮ್. ಅದು ಪೇಯ್ಡ್ ಸ್ಕ್ಯಾಮ್. ಅವನು ಗೊತ್ತಿದ್ದು ಗುಂಡಿಗೆ ಬೀಳ್ಸಿದ್ದೆ ನಾನು ಅವ್ನು ಕರ್ಕೊಂಡು ಹೋಗ್ಬಿಟ್ಟು. ಇಲ್ಲ ಸುಮಂತ್ ಪಾಪ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡು ಎಲ್ರಿಗೂ ಈ ಕೆಲಸ ಮಾಡಿಸ್ದ. ನಾನು ಬರೀ ಆಗ ಶುರು ಅದೇ ಆಗಿಲ್ಲ. ಅದು ಆಕ್ಚುಲಿ ಪ್ಲಾಟ್ಫಾರ್ಮ್ ಚೆನ್ನಾಗೇ ಇತ್ತು, ಒಳ್ಳೆ ಲರ್ನಿಂಗ್ ತಗೋಬೋದಾಗಿತ್ತು. ಏನೋ ಹಿಂಗ್ ಮೋಸ ಹೋಗ್ಬಾರ್ದು. ಇಲ್ಲ ಮೋಸ ನಾನು ಒಂದ್ ಹೇಳ್ತೀನಿ ಗುರು, ಮೋಸ ಅಂತೂ ಮಾಡಿಲ್ಲ ಗುರು. ದುಡ್ಡು ಬರೋದು ಖರ್ಚು ಆಗೋದು. ಆದ್ರೆ ಸಮಸ್ಯೆ ಏನು ಅಂತಂದ್ರೆ ನಾವ್ ಯಾವ್ದು ಅದನ್ನ ಕ್ಲಿಯರ್ ಆಗಿ ಲೋ ಅವರೆಲ್ಲ ಅವಾಗ್ಲೇ ಏನೇನ್ ಗೊತ್ತಾ ಬುಕ್ಸ್ ಹೇಳ್ತಿದ್ದು, ಯು ಕ್ಯಾನ್ ವಿನ್ ನೋ ಬೈ ಶಿವಕರ ಬುಕ್ ಎಲ್ಲ ಓದಿ ಅಂತ ಹೇಳೋರು. ಆಮೇಲೆ ಅಂತ ಬುಕ್ಸ್ ಇವತ್ತಿಗೂ ಎಷ್ಟೊಂದ್ ಜನಕ್ಕೂ ಗೊತ್ತಿರಲ್ಲ, ಗೊತ್ತಿದ್ರು ಓದೋ ಇರಲ್ಲ. ಸೆಲ್ಫ್ ಹೆಲ್ಪ್ ಬುಕ್ಸ್ ಗಳೆಲ್ಲ ಅವಲ್ಲೇ ಸಜೆಸ್ಟ್ ಮಾಡೋರು. ಅವ್ರು ಕೊಡೋ ಒಂದು ಲಾಗಿನ್ ಅಲ್ಲಿ 9,999 rupees ನಾವೇನ್ ತಗೊಂತಾ ಇದ್ವಿ ಲಾಗಿನ್, ಅದ್ರಲ್ಲಿ 120 ಕೋರ್ಸಸ್ ಇತ್ತು. ನಾವ್ ಅವಾಗ ಜಸ್ಟ್ PUC ಸ್ಟೂಡೆಂಟ್ಸ್, ನಮ್ಗೆ ಅನಲೈಸ್ ಮಾಡಕ್ ಆಗಿಲ್ಲ. ನಮಗ್ ಅನಲೈಸ್ ಮಾಡೋದು ಏನಕ್ಕೆ ಆಗಿಲ್ಲ ಅಂದ್ರೆ ಅದನ್ನ ಆಕ್ಚುಲಿ ಒಂದ್ ಸ್ಟೂಡೆಂಟ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವ್ ಅದನ್ನ ಬಿಸ್ನೆಸ್ ತರ ತಗೊಂಡ್ವಿ ಅಷ್ಟೇ. ಪಾಯಿಂಟ್. ಎರಡನೇದು ಏನು ಅಂತ ಅಂದ್ರೆ ಅದೇ 120 ಕೋರ್ಸ್ ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ಸಿಕ್ತಿತ್ತು ಅನ್ನೋ ನಾಲೆಡ್ಜು ಇರ್ತಿರ್ಲಿಲ್ಲ. ಇವಾಗೆಲ್ಲ ಇತ್ತು, ಬಟ್ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಇಂಟರ್ನೆಟ್ ಆಗಲಿ ಯೂಟ್ಯೂಬ್ ಆಗಲಿ ಅಷ್ಟು ಐಡಿಯಾ ಇರಲಿಲ್ಲ. ಐಡಿಯಾ ಅನ್ನೋದಕ್ಕಿಂತ ನಾವು ಅದನ್ನ ನಾವು ಯೂಸೇ ಮಾಡಿಲ್ಲ. ಅದು ಹೆಸರು, ಅದು ಮಾರ್ಕೆಟಿಂಗ್. ಸೈಬರ್ಗೆ ಹೋಗ್ತಾ ಇದ್ದಿದ್ದು ಒಂದೇ ಕಾರಣ, ಸೂರ್ಯ ಕರ್ಕೊಂಡು ಹೋಗ್ತಾ ಇದ್ದ ಅಷ್ಟೇ. ಅದೇನಕ್ಕೆ ಸೈಬರ್ಗೆ ಏನಕ್ಕೆ ವಿಸಿಟ್ ಮಾಡ್ತಿದ್ವಿ ಅನ್ನೋದು ನಿಮ್ಗೆ ಬಿಟ್ಟಿದ್ದು. SSLC ರಿಸಲ್ಟ್ ನೋಡಕ್ಕೆ, ಮತ್ತೆ ಕರೆಂಟ್ ಅಫೇರ್ಸ್. 9th ಸ್ಟ್ಯಾಂಡರ್ಡ್ ಅಲ್ಲಿ ಬೋರ್ಡ್ SSLC ರಿಸಲ್ಟ್ಸ್ ನೋಡ್ತಿದ್ವಿ. ಅಲ್ಲಲ್ಲ, SSLC ರಿಸಲ್ಟ್ ವರ್ಷಕ್ಕೆ ಒಂದೇ ಸತಿ ಬರೋದು. ಇವ್ರು ವಾರಕ್ಕೂ ಹೋಗ್ತಾ ಇದ್ರು. ಕೇಳಿ ಏನಕ್ಕೆ? ವಾರ ಏನಿಲ್ಲ, ದಿನ ಹೋಯ್ತಾ ಇದ್ದ. ಅದು ದಿನ ನೋಡಿ ₹5 half an hour. ಕರೆಂಟ್ ಅಫೇರ್ಸ್ ಆಫ್ ಇಂಡಿಯಾ, ಕರೆಂಟ್ ಅಫೇರ್ಸ್ ಆಫ್ ದ ವರ್ಲ್ಡ್, ತುಂಬಾ ಮನಿ ಮಾರ್ಕೆಟ್, ಕ್ಯಾಪಿಟಲ್. ಅವಾಗಲೇ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಳಿಬೇಕಂತ ಆಸೆ ಪಟ್ಟೆ. ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ ದರ್ಶನ್ ಅಂತ, ಅವನ ಜೊತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ. ಈ ಟೈಮಲ್ಲಿ ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಹೌದು, ವಿ ಮಿಸ್ ಯು ದರ್ಶನ್. ಅಂತ ಕೇಳ್ಕೊತೀವಿ. ಅವನ ಪೂರ್ತಿ ಹೆಸರು ದರ್ಶನ್ PS ಅಂತ. ಸೊ ಎಲ್ಲಿದ್ರು ಕೇಳಿಸ್ಕೊಂಡು ಫೋನ್ ಮಾಡು. ಪಡವಲ ವೆಂಕಟ ಅದೆಲ್ಲ ಗೊತ್ತಿಲ್ಲಪ್ಪ. ಅದೆಲ್ಲ ಗೊತ್ತಿಲ್ಲಪ್ಪ ಅವ್ರ ಹೆಸರು. ಪಡವಲ ವೆಂಕಟ ಅಂದ್ರೆ PS ಅಂತ ಹೆಂಗೋ ಬರುತ್ತೆ. ದರ್ಶನ್ SP ನ PS ದರ್ಶನ್ ಅದು ಅವೆಲ್ಲ ವಿತ್ ರೋಲ್ ನಂಬರ್ ಕಾಲಿಂಗ್ ಅಲ್ಲಿ ಎಲ್ಲಾರು ವಿತ್ ಇನ್ಶಿಯಲ್ಸ್ ಇದೆ. ಹೌದಾ? ಡಿಗ್ರಿ ಅಂತೀನಿ, ಇದ್ರಲ್ಲಿ PV ಅಂತ ಮಾಡ್ಕೊಂಡು. ಆಕ್ಚುಲಿ ಪಡವಲ ವೆಂಕಟ ಸುರೇಶ್ ಅವರ ಸುರೇಶ್. ಅದನ್ನ ಅವನು ವೆಂಕಟ ಸುರೇಶ್ PVSD ಆಕ್ಚುಲಿ ಅದನ್ನ ಅವ್ನು ಬರೀ ಸುರೇಶ್ ಅಂತ ಇಟ್ಕೊಂಡಿದ್ರು. ಆಮೇಲೆ ಅದನ್ನ ಸ್ಕೂಲಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ವಿತ್ ಇನ್ಶಿಯಲ್ಸ್ ಎಲ್ಲರೂ ನೆನಪಿದೆ ಗುರು. ಅದು ಡೈಲಿ ಕರ್ದು ಸೂರ್ಯ ಕಿರಣ್ ಎಂ, ರಾಕೇಶ್ R, ಚಂದನ್ S ಪಾಟೀಲ್, ರಾಕೇಶ್ R, ಗಿರೀಶ್ MC ಎಲ್ಲ, ಪ್ರಜ್ವಲ್ ಕಿರಣ್ ಸಲ್ಟಾಣ, ಇಲ್ಲ ಪ್ರಜ್ವಲ್ KS, T ಪ್ರಜ್ವಲ್, ಗಿರೀಶ್ MC, CK ಪ್ರಜ್ವಲ್, ಯು ಕಿರಣ್. ಅವ್ನು ಆವಾಗ್ಲೇ ಉಪೇಂದ್ರ ಫ್ಯಾನ್. ಅವನ ಹೆಸರು ಯು ಕಿರಣ್ ಅಂತಾನೆ. ಯು ಕಿರಣ್ ಅಂತ. ಅವನ ಹೆಸರು ಏನಾದ್ರು ಐಶ್ವರ್ಯ ಅಂತ ಇದ್ದಿದ್ರೆ UI ಅಂತ ಫಸ್ಟ್ ಅವನೇ ಆಗಿರೋ ಶಾರ್ಟ್ ಫಾರ್ಮ್ ಅಲ್ಲಿ UI ಅಂತ. ಇವಾಗ ವಾಪಸ್ ಸೈಬರ್ ಇದಕ್ಕೆ ಬರೋಣ. ಸೈಬರ್ ಅಲ್ಲ ಅದು, ಬರೋಣ. ಕನ್ನಡ ಅಫೇರ್ಸ್ ಬಗ್ಗೆ ಮಾತಾಡಕ್ಕೆ ಏನಂತೆ. ಒಂದು ಯಾವ್ದೋ ಒಂದು ಎಲ್ಲೋ ಕೇಳಿದ್ದೆ ಅಕ್ಕ, ಏನು ಎಲ್ಲೋ ಕೇಳಿದ್ದಲ್ಲ, ನಾನೇ ಬರ್ದಿದ್ದೆ ಆಕ್ಚುಲಿ. ನೋಡಿದ್ರೆ ಇದೇ ಡೌಗಳು ಸ್ವಲ್ಪ ಸ್ಟೈಲ್ ಆಗಿ ಎಲ್ಲೋ ಕೇಳಿದ್ದು ಅಂತ. ಆಯ್ತು, ಏನದು ಹೇಳೋ, ಏನ್ ಕೇಳಿದ್ದೇಳು. ಫಸ್ಟ್ ಪೀರಿಯಡ್ ಕನ್ನಡ ಕ್ಲಾಸು, ಕಾಲಿನ ಕೈಲಿ ಹಳೆ ನೋಟ್ಸು, ಓಪನ್ ಇತ್ತು ಕಿಟಕಿ ಗ್ಲಾಸು, ಇಣಕ್ ನೋಡಿ ಉಷಾ ಮಿಸ್ಸು, ಹಿಡ್ದಾಕೋರು ಸೂರ್ಯನ್ CD ಕೇಸು. ಇದ್ರಲ್ಲಿ ಆಶಾ ಮಿಸ್ ಬರಿಬೇಕಾರೆ ಕ್ಲೀನಾಗೆ ಬರ್ದಿದ್ದೆ.
ಆಮೇಲೆ ಯಾಕೋ ಅದು ಸೆಟ್ ಆಗ್ಲಿಲ್ಲ. ನೋಡ್ರಪ್ಪ CD ಸೈಬರ್ ಅಂತೆಲ್ಲ ಬರ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದ್ರಲ್ಲೆಲ್ಲ ಏನಿರುತ್ತೆ ಅಂತ. ಹೌದು, ಆಕ್ಸ್ಫರ್ಡ್ ಅಟ್ಲಾಸ್ ಬುಕ್ ಇಂದ CD ಬರೋದು, ಅದನ್ನೆಲ್ಲ ನಾನು ಸೇಲ್ ಮಾಡ್ತಾ ಇದ್ದೆ ಅವಾಗ. ಸೇಲ್ಗಳು ಮಾಡೋರು, ಸೇಲ್ ಮಾಡಿ ತುಂಬಾ ನಾಲೆಡ್ಜ್ ಹೇಳ್ಕೊಟ್ಟಿದ್ದಾರೆ ಒಂದು ವಿಚಾರದ ಬಗ್ಗೆ. ನಮ್ಮೆಲ್ಲರಿಗಿಂತ ಒಂಚೂರು ಅಡ್ವಾನ್ಸ್ಡ್ ಲೈಕ್ ಉಪೇಂದ್ರ. ಅದಕ್ಕಿನ್ನ ಏನು ಅಂತ ಅಂದ್ರೆ ಎಲ್ಲಾರ್ನು ಒಂದ್ ಒಳ್ಳೆ ಪೋಷಣೆ, ಎಲ್ಲ ಒಂದು ಮನೋಭಾವದಿಂದ ಎಲ್ಲಾ ಸ್ನೇಹಿತರು ಮನೆ ಕರ್ಕೊಂಡೋಗಿ ಅಟ್ಲಾಸ್ ಸಿಡಿನ ಹಾಕಿ ಸಿಡಿನಲ್ಲಿರೋ ನಾಲೆಡ್ಜ್ ಎಲ್ಲ ತೋರಿಸಿ ಎಲ್ಲರಿಗೂ ಪ್ರೇರೇಪಿಸಿರೋರು. ಈ ಭೂಲೋಕದ ಪಾಪ ಅವರು ನೆಕ್ಸ್ಟ್ ದಿನ ಇವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದಾದ್ಮೇಲೆ ಮಕ್ಕರ ಆಗ್ಬಿಟ್ಟಿರೋರು. ಬೆಳಗ್ಗೆ ಇವನ್ ಜೊತೆ ಹಿಂದಿನ ದಿವಸ ಯಾವನೇ ಹೋಗಿದ್ರು ಅವ್ನ ಪಕ್ಕದಲ್ಲಿ ಬೆಳಗ್ಗೆ ಬಂದ್ ನೋಡಿದ್ರೆ ಅವ್ನ ಫೇಸ್ ಸ್ಟನ್ ಆಗ್ಬಿಟ್ಟಿರೋ ನಾವ್ ನೋಡಿದ್ರೆ. ಬೇಸಿಕಲಿ ಸಕಲ ಕಲ ವಲ್ಲಭರು. ಇಲ್ಲ ಅವ್ರ ಆಕ್ಚುಲಿ ಅವ್ರ ಮುಖ ಎಲ್ಲ ಜಗತ್ತನ್ನೇ ಗೆದ್ದು ಬಂದ ವೀರರ ತರ ಕಾಣಿಸ್ತಾ ಇತ್ತು. ಮುಖದಲ್ಲಿ ಆ ಒಂದ್ ಗಿಲ್ಟ್ ಕಾಣಿಸ್ತಾ ಇತ್ತು. ಎಲ್ಲಾರನು ಏನು ವಧೆ ಮಾಡ್ಬಿಟ್ನಲ್ಲ ನಂದು ಅಂದ್ಬಿಟ್ಟು ಆತರ ಒಂದ್ ಗಿಲ್ಟ್ ಕಾಣಿಸ್ತಾ ಇತ್ತು. ಎಲ್ಲಾರು ಬೇಸಿಕಲಿ CD ಇಸ್ ಅ ಬೆಸ್ಟ್ ಕೇಸ್. ಅದಾದ್ಮೇಲೆ ಐಪಾಡ್ ಬಂತು. ಐಪಾಡ್ ಅದ್ಯಾವ್ದೋ MP3 ಪ್ಲೇಯರ್. See, basically I am not Rama Krishna, I am a beautiful human being. ಅಷ್ಟೇ, ಬ್ಯೂಟಿಫುಲ್, ಬೀಯಿಂಗ್ ಬ್ಯೂಟಿಫುಲ್, ಶೋಯಿಂಗ್ ಬ್ಯೂಟಿಫುಲ್. ಆಮೇಲೆ MP3 ಅಲ್ಲಿ ವಿಡಿಯೋ ನೋಡೋದ್ರೆ ಅದೇ ಇವ್ರು ಏನ್ ಗೊತ್ತಾ, ಇವ್ರ ನೋಡಿದ್ರೆ ಏನೋ ಈ MSK ಒಮ್ಮೆ ಎಲ್ಲ ಮಾಡೋನೆ ಅಂತ, ಬಟ್ಟಿ ಮಕ್ಳು ಒಳಗೆ ಎಲ್ಲ ಮಾಡೋರು ಎಲ್ಲ. ನಾನಲ್ಲ, ಬಟ್ ಸ್ಕೂಲ್ ಲೆವೆಲ್ಗೆ ಈ ಲೆವೆಲ್ ಯಾರು ಹೈಲೈಟ್ ಆಗಿರ್ಲಿಲ್ಲ. ಕಡಲಲ್ಲಿ ಬಂದ್ಬಿಟ್ಟು ನಾನು ತಿಮಿಂಗಿಲ ಆಗಿರ್ಬೋದು, ಇವೆಲ್ಲ ಅದೇ ಪಿಟ್ಟಲ್ ಇದ್ದಿದ್ ಮೀನ್ಗಳೇ. ಬಟ್ ಆಚೆ ಬರೋಣ, ನಾನು ಆಚೆ ತೋರ್ಸ್ಕೊಂಡು, ನನ್ನ ಕೊಂಬು ದೊಡ್ಡ ಇರುತ್ತೆ, ನಾನು ತೋರ್ಸ್ಕೊತೀನಿ ಅಷ್ಟೇ. ನಾನು ತಿಮಿಂಗಿಲ ಇವೆಲ್ಲ ಅದೇ ಮೀನ್ಗಳು. ಬಟ್ ಇವಾಗ ನಾನು ಮೀನಾಗಿದೆ, ಇವಾಗೆಲ್ಲ ತಿಮಿಂಗಿಲ ಆಗಿದೆ. ಬಿ ವೆರಿ ವೆರಿ ಕೇರ್ಫುಲ್, ಹುಷಾರಪ್ಪ. ಎಲ್ಲ 27 ಆಗೋರೆ ಎಲ್ಲ ತಿಮಿಂಗಿಲಗಳೇ. ಇವಾಗ ನಾನು ಮೀನಾಗಿದ್ದೀನಿ, ಬಿಕಾಸ್ ಐ ಡೋಂಟ್ ನೋ, ಐ ಆಮ್ ಔಟ್ ಆಫ್ ದಿಸ್ ವರ್ಲ್ಡ್. ಏನಕ್ಕೆ ಅಂತಂದ್ರೆ ಅವ್ರು ಅವಾಗ್ಲೇ PhD ಮಾಡಿ ಬೇರೆ ಒಂದು ಪೊಸಿಷನ್ಗೆ ಹೋಗ್ಬಿಟ್ಟಿದ್ದಾರೆ. ನಾವ್ ಇನ್ನೂ PhD ಮಾಡ್ತಾ ಇದೀವಿ, ಅದೇ ವ್ಯತ್ಯಾಸ. ಬಿಟ್ಟಿದೀವಿ, ಮರ್ತಿಲ್ಲ ಅಂತಾರಲ್ಲ, ಅದೇ ತರ ಆ ತರ ಆಯ್ತು. ಅದೇ ವಿಷ್ಣುವಿನ ತಾಳ್ಮೆಯಲ್ಲಿ ನರಸಿಂಹನ ಕೋಪವನ್ನು ಮರಿಬೇಡ. ಸೊ ಇದು ನಮ್ದು ಸ್ಕೂಲ್ ಲೈಫು. ನೆಕ್ಸ್ಟ್ ಕಾಲೇಜ್ ಲೈಫು. ಇನ್ನ ಸ್ಕೂಲ್ ಲೈಫ್ ಕೇಳೋರ್ಗಿನ್ನ ಸ್ಕೂಲ್ ಲೈಫ್ ಎಷ್ಟಿದೆ ಅಂತಂದ್ರೆ ಟ್ಯೂಷನ್ 365 ಡೇಸ್ ಹೇಳ್ಬೋದು. ಸ್ಕೂಲ್ ಲೈಫ್ ಬಗ್ಗೆ ಇನ್ನೊಂದೇನು ಮಾತಾಡೋದು ಹೈಲೈಟ್ ಅಂದ್ರೆ, ನಮ್ಮ ಸ್ಕೂಲಲ್ಲಿ ಫುಟ್ಬಾಲ್ ಆಕ್ಚುಲಿ ಸ್ಪೋರ್ಟ್ಸ್ ಇರ್ಲಿಲ್ಲ. ಅದನ್ನೆಲ್ಲ ಸೇರಿ ಟೀಮ್ ಅಪ್ ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಸ್ಕೂಲ್ ಲೆವೆಲ್ ಅಲ್ಲಿ. ಅದ್ರ ಬಗ್ಗೆ ಒಂಚೂರು ಮಾತಾಡ್ಬೇಕು. ಅದು ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಕೆಲಸ ಬಂದು ಪ್ರಜ್ವಲ್ ಕಿರಣ್ ಸಲ್ಡಾನ್ ಅವ್ರಿಗೆ ಒಬ್ರು ಜೂನಿಯರ್ ರೊನಾಲ್ಡಿನೋ ಇದ್ರು. ರೊನಾಲ್ಡೋ ಅನ್ಬೋದು. ಅವ್ರನ್ನ ಒಳಗಡೆ ತಗೊಂಡ್ಬಿಟ್ಟಿದ್ರು, ಪೂರ್ತಿಯಾಗಿ ಅವರೇ ಆಗ್ಬಿಟ್ಟಿದ್ರು. ಅವ್ರದ್ದು ನೋಡಿದ್ರ ಸ್ಕೂಲ್ ಹೇಳ್ಕೊಂಡು ಹೋದ್ರೆ ಹೋಗ್ತಾನೆ ಇರುತ್ತೆ. ನಮ್ದು ಇನ್ನ ಸ್ಕೂಲ್ ಭಾಗ ಇದೆ, ಕಾಲೇಜ್ ಭಾಗ ಇದೆ, ಡಿಗ್ರಿ ಭಾಗ ಎಲ್ಲ ಬರುತ್ತೆ. ಪೋಸ್ಟ್ ಡಿಸ್ಕಷನ್ ಇಟ್ ವಿಲ್ ಬಿ ವೆರಿ ಮಚ್ ಇಂಟ್ರೆಸ್ಟಿಂಗ್. ನಮ್ಗೆ ಹೇಳಕ್ ಇಂಟ್ರೆಸ್ಟಿಂಗು, ನಿಮ್ಗೆ ಕೇಳಕ್ ಇಂಟ್ರೆಸ್ಟಿಂಗ್ ಆಗು ಇರ್ಬೋದು. ಸರಿನಾ? ಅತಿ ಶೀಘ್ರದಲ್ಲೇ ಮತ್ತೊಮ್ಮೆ ಮತ್ತೊಮ್ಮೆ ಖಂಡಿತ ಬರ್ತೀವಿ.